ಹಾಯ್ ಹಲೋ ನಮಸ್ಕಾರ. ನೀವು ನೋಡ್ತಾ ಇದ್ದೀರಾ ಕರ್ನಾಟಕ ನ್ಯೂಸ್ ಬೀಟ್. ನಾನು ಕೀರ್ತಿ ನಾರಾಯಣ್. ರಂಗಭೂಮಿ ಕಲಾವಿದೆಯಾಗೋದು ಅಷ್ಟು ಸುಲಭದ ಮಾತೇ ಅಲ್ಲ. ಇವತ್ತು ನಾನು ಸಂದರ್ಶನ ಮಾಡ್ತಾ ಇರುವಂಥ ವ್ಯಕ್ತಿ, ಇವರು ರಂಗಭೂಮಿಯಲ್ಲಿ ತಮ್ಮನ್ನು ತಾವು ಎಷ್ಟೋ ವರ್ಷಗಳಿಂದ ತೊಡಗಿಸಿಕೊಂಡು, ಜೊತೆಗೆ ನಟನಾ ಕ್ಷೇತ್ರದಲ್ಲಿ ಅಂದರೆ ಸಿನಿಮಾಗಳಲ್ಲಿ ನಟನೆಯನ್ನು ಕೂಡ ಮಾಡ್ತಾ, ಸೀರಿಯಲಲ್ಲಿ ಕೂಡ ನಟನೆಯನ್ನು ಮಾಡ್ತಾ ತಮ್ಮನ್ನು ತಾವು ತೊಡಗಿಸಿಕೊಂಡು, ಜೊತೆಗೆ ಆಗಾಗ ಆರ್ಕೆಸ್ಟ್ರಾಗಳಲ್ಲಿ ಕೂಡ ಭಾಗಿಯಾಗ್ತಾ ಕಲಾ ಸೇವೆಯನ್ನು ಬದುಕಾಗಿ ಆಗಿಸ್ಕೊಂಡಂಥ, ಜೊತೆಗೆ ಜೂನಿಯರ್ ಮಾಲಾಶ್ರೀ ಅಂತಲೇ ಫೇಮ್ ಪಡೆದುಕೊಂಡಂಥ ಮೈಸೂರು ಮಂಜುಳಾ ಮ್ಯಾಮ್ ಇವತ್ತು ನಮ್ಮ ಕಾರ್ಯಕ್ರಮದಲ್ಲಿ ಜಾಯಿನ್ ಆಗಿದ್ದಾರೆ. ಅವ್ರನ್ನ ಮೊದಲಿಗೆ ಕಾರ್ಯಕ್ರಮಕ್ಕೆ ಸ್ವಾಗತಿಸೋಣ. ಮ್ಯಾಮ್, ಕಾರ್ಯಕ್ರಮಕ್ಕೆ ಪ್ರೀತಿಯ ಸ್ವಾಗತ. ನಮಸ್ತೆ ಮೇಡಮ್, ಹೇಗಿದ್ದೀರಾ? ತುಂಬ ಚೆನ್ನಾಗಿದೆ. ನೀವು ಹೇಗಿದ್ದೀರಾ? ನಾನು ಚೆನ್ನಾಗಿದ್ದೀನಿ. ಹೇಗೆ ನಡೀತಾ ಇದೆ ಮ್ಯಾಮ್ ಜೀವನ ಎಲ್ಲ? ಚೆನ್ನಾಗಿ ನಡೀತಾ ಇದೆ. ಕಲೆನ ಆರಿಸ್ಕೊಂಡಿದ್ದೀವಲ್ಲ, ಚೆನ್ನಾಗಿ ನಡೀತಾ ಇದೆ. ನೀವು ಮೂಲತಃ ಯಾವ ಊರಿನವರು ಅಂತ? ಮೂಲತಃ ಮೈಸೂರು, 80+ ಮೈಸೂರು ಮಂಜುಳಾ ಅಂತಲೇ ನಾನು ಇಲ್ಲಿವರೆಗೂ. ಅಂದರೆ ಹುಟ್ಟಿ ಬೆಳೆದಿದ್ದೆಲ್ಲ ಅಲ್ಲಿ ಮೈಸೂರೇ. ರಂಗಭೂಮಿಯಲ್ಲಿ ಒಲೋ ಬರೋದಕ್ಕೆ ಕಾರಣ ಏನು? ಅಂದರೆ ಅಂಬರೀಷ್ ಅವ್ರು ನೋಡಬೇಕು ಅಂತ ನನಗೊಂದು ಅಭಿಮಾನ. ಆವಾಗ ಅಂಬರೀಷ್ ಅವ್ರು ನೋಡಬೇಕು ಅಂತ ಏನು ಮಾಡ್ತಾಯಿದ್ದೆ, ಅಲ್ಲಿ ನಾವು ಕುಂಬಾರಕೊಪ್ಪಲಲ್ಲಿದ್ವಿ. ಅವ್ರನ್ನ ನೋಡಬೇಕು ಅಂತ ನನ್ನ ಫ್ರೆಂಡ್ಸ್ಗಳ ಹತ್ರ ಹಂಗೆ ಹಿಂಗೆ ಹೇಳ್ತಾ ಇರಬೇಕಾದ್ರೆ ಅಲ್ಲಿ ಒಬ್ಬರು ಮಿಡ್ಡಿ ಅಂತ ಇದ್ರು ನನ್ನ ಫ್ರೆಂಡು. ಅವಳು ಯಾವಾಗ್ಲೂ ಇಲ್ಲಿ ಜೂನಿಯರ್ ಆರ್ಟಿಸ್ಟ್ ಎಲ್ಲ ಸಪ್ಲೈ ಮಾಡ್ತಾರೆ ಅಂದರೆ ಕರ್ಕೊಂಡು ಹೋಗ್ತಾರೆ. ಈ ಥರ ಒಂದು ಯಾವುದೋ ಇವಾಗ ಒಂದು ಸಿನಿಮಾ ನಡೀತಾ ಇದೆ ಅವ್ರದ್ದೇನೆ, ಪುಸ್ಕಟ್ಟೆ ಗಂಡ ಹೊಟ್ಟೆ ತುಂಬ ಉಂಡ ಅಂತ ಒಂದು ಸಿನಿಮಾ ನಡೀತಾ ಇತ್ತು. ಸೊ ಆ ಸಿನಿಮಾಗೆ ಹೋಗೋಣ, ನೀನು ರೆಡಿ ಆದರೆ ಕರ್ಕೊಂಡು ಹೋಗ್ತೀನಿ, ಅವಳು ಅಂಬರೀಷ್ ನೋಡ್ಬೋದು ಅಂತ. ಆಗ ಒಂಥರ ಹುಚ್ಚು ನನಗೆ, ಅಯ್ಯೋ ಅವ್ರನ್ನ ಒಂದು ಸತಿ ನೋಡ್ಬಿಡ್ಬೇಕು, ಅವ್ರನ್ನ ಒಂದು ಸತಿ ಮಾತಾಡಿಸ್ಬೇಕು ಅಂತ. ಅವ್ರ ಸಿನಿಮಾಗಳನ್ನ ತುಂಬ ಟೆಂಟಲ್ಲಿ ನೋಡ್ತಾಯಿದ್ವಿ ಅವಾಗ ಚಿಕ್ಕದ್ರಲ್ಲಿ. ಹಾಗೆ ಒಂದು ಸತಿ ಭೇಟಿ ಆಗಬೇಕು ಅಂತ ಅವ್ರನ್ನ ನೋಡೋಕ್ಕೆ ಅಂತ ಹೋದೆ. ಬಟ್ ಅಲ್ಲಿ ಅವತ್ತು ಅವರು ಸ್ಟಾರ್ಟಿಂಗ್ ಒಂದು ಹೃದಯಾಡಿದಿಗೆ ಹೋಗಿದ್ವಿ, ಅಲ್ಲಿ ಅವ್ರು ಸಿಕ್ಕಲಿಲ್ಲ. ಮಾಲಾಶ್ರೀ ಮೇಡಮ್ ಅವರು ನೋಡಿದೆ, ಅದು ತುಂಬಾ ಖುಷಿಯಾಯಿತು. ಪಾಪ ಇಂಥ ಆರ್ಟಿಸ್ಟನ್ನು ನಾವು ನೋಡಿದ್ವಲ್ಲ ಅನ್ನೋದೊಂದು ಸಂತೋಷ ಆಯಿತು. ಅಲ್ಲಿ ಒಬ್ಬರು ಶ್ರೀದೇವಿ ಅಂತ ಸಾಮಾಜಿಕ ಆರ್ಟಿಸ್ಟ್ ಅವಳು ಬಂದ್ಬಿಟ್ಟು ಹೆಂಗೆ ಸುಮ್ಮನೆ ಯೂಸ್ವಲಿ ಏನೋ ನಾನು ಹಳೆ ಪರಿಚಯ ಇರೋ ಥರನೇ ಏನೋಬಿಟ್ಟು, ಬಿಡದಿದ್ದೆ ಏನೇ ಮಾಡ್ತಾಯಿದ್ದೆ, ಎಲ್ಲೇ ಮನೆ ಕಡೆ ಬರಲೇ ಇಲ್ವಲ್ಲ, ಹಂಗೆ ಹಿಂಗೆ ಅಂದ್ಲು. ನನಗೇನೇನೂ ಗೊತ್ತಿಲ್ಲ, ಅವಳು ಯಾರು ಅಂತಲೂ ಗೊತ್ತಿಲ್ಲ. ಆಯಿತು, ನಾನು ನಮಸ್ಕಾರ ಅಂತ ಸುಮ್ಮನೆ ಇದ್ದೆ. ಆಮೇಲೆ ಅವಳೇನೋ ಒಂದು ಚೀಟಿಲಿ ಒಂದು ಅಡ್ರೆಸ್ ಬರ್ಕೊಟ್ಟು ನಮ್ಮ ಮನೆಗೆ ಬಾ ಅಂತ. ಆಯಿತು ಅಂತ ನಾನು ಅವ್ರ ಮನೆಗೆ ಹೋದೆ. ಒಂದಿನ ಪ್ಲ್ಯಾನ್ ಮಾಡಿಕೊಂಡು ಹೋದ್ವಿ ಅವ್ರ ಮನೆಗೆ. ಅಲ್ಲಿ ಹೋದಾಗ ಏನಾಯಿತು, ಅವಳು ಹುಷಾರಿರಲಿಲ್ಲ, ಏನೋ ಪಾಪ ತುಂಬ ಒದ್ದಾಡ್ತಾ ಇದ್ಲು. ಆ ಟೈಮಿಗೆ ನಾನು ಹೋದೆ. ಅವಳನ್ನ ಕರ್ಕೊಂಡು ಹೋದಕ್ಕೆ ಗುರುಗಳು ಬಂದಿದ್ದರು. ಡ್ರಾಮಾ ಅವತ್ತು ಅದಿ ತಪ್ಪಿದ ಹೆಣ್ಣು ಅಂತೇಳಿ ಒಂದು ನಾಟಕಕ್ಕೆ ಅವರು ಕಾಲ್ ಶೀಟ್ ಕೊಟ್ಟಿದ್ರಂತೆ. ಅದು 101 ಗಣಪತಿ ಅಗ್ರಹಾರ ಇದೆಯಲ್ಲ, ಅಲ್ಲಿ ಮಾಡಬೇಕಾಗಿದ್ದು. ನಾನು ಅವಳನ್ನ ಭೇಟಿಯಾಗಕ್ಕೆ ಹೋಗಿದ್ದು ಜಯನಗರ. ನಾನು ನನ್ನ ಫ್ರೆಂಡ್ ಇಬ್ಬರು ಹೋಗಿದ್ವಿ. ಅಲ್ಲಿ ಹೋದರೆ ಅವ್ರು ನನ್ನ ನೋಡಿದ್ರು. ಅವ್ರ ಗುರುಗಳು, ಅವಳು ಎದ್ದೇಳೋಕ್ಕಾಗ್ತಾಯಿಲ್ಲ, ಜ್ವರ ಫುಲ್ ಬಂದು ಮನ್ಬಿಟ್ಟಿದ್ದಾಳೆ. ಮಾತಾಡೋಕ್ಕೆ ಆಗಲ್ವಾ, ಮಾಡಲ್ವೇನಮ್ಮ, ಒಪ್ಕೊಬಿಟ್ಟಿದ್ದೀನಿ, ಏನು ಮಾಡೋದು ನಾಟಕನ ಅಂತ. ಆಮೇಲೆ ನನ್ನ ನೋಡಿದ್ರು. ನಾನು ನೋಡ್ಬಿಟ್ಟು, ಡ್ಯಾನ್ಸ್ ಎಲ್ಲ ಬರುತ್ತಾ ನಿಮಗೆ ಅಂದರು. ನಾನು ತುಂಬ ಚೆನ್ನಾಗಿ ಡ್ಯಾನ್ಸ್ ಆಡ್ತೀನಿ, ಅಂಬರೀಷ್ ಅಂದರೆ ನನಗೆ ಹುಚ್ಚು, ನನಗೆ ಅವ್ರು ಒಂದು ಸತಿ ತೋರಿಸ್ಬಿಡಿ ಸಾರ್ ಪ್ಲೀಸ್ ಅಂದೆ. ಅದಕ್ಕೆ ಹಂಗಂಗೆ ನೀನು ಅಂಬರೀಷ್ ನೋಡಬೇಕು ಅಂದರೆ ನಾನು ಹೇಳ್ದಂಗೆ ಮಾಡಬೇಕು ಅಂತಂದು. ಏನು ಮಾಡಬೇಕು ಸರ್, ನಾಟಕ ಮಾಡ್ತೀರಾ? ನನಗೆ ಗೊತ್ತಿಲ್ಲ ಸರ್, ಅವೆಲ್ಲ ಗೊತ್ತಿಲ್ಲ ನನಗೆ. ಇಲ್ಲ, ಸ್ಕ್ರೀನಿಂದ ಹೇಳ್ಕೊಡ್ತೀನಿ, ಅದನ್ನು ತೊಗೊಂಡೋಗಿ ಮುಂದೆ ಹೋಗಿ ಒಂದು ಮಾತು ಹೇಳ್ಬಿಟ್ಟು ಬಂದ್ಬಿಡೋದು ಅಷ್ಟೇ, ಇನ್ನೇನಿರಲ್ಲ ಅಂದರು. ಆದರೂ ಏನು ಮಾಡೋದು ಸರ್, ಭಯ ಆಗುತ್ತೆ, ನಮ್ಮಮ್ಮ ಕಳಿಸ್ಬೇಕಲ್ಲ, ನಮ್ಮಮ್ಮ ಹೊಡಿತಾರೆ ಅಂತ. ಅವಳು ನನ್ನ ಜೊತೆಲಿದ್ದಿದ್ದು ಮಿಡ್ಡಿ ಅಂತಿದ್ವಿ, ಅವಳು ನಾಗರತ್ನ ಅವಳ ಹೆಸರು. ಅವಳು ನೀನು ಮಾಡ್ತೀನಿ ಅಂದರೆ ಮನೆಗೆ ಹೋಗಿ ಬಟ್ಟೆ ಎತ್ಕೊಂಬರ್ತೀನಿ ಕಣೆ, ಹೀರೋಯಿನ್ ಕ್ಯಾರೆಕ್ಟ್ರು ಕಣಮ್ಮ ನಿಂದು, ಫುಲ್ಲು ಡ್ಯಾನ್ಸ್ ಇರುತ್ತೆ, ಒಂದು 2-3 ಡೈಲಾಗ್ ಅಪ್ಪನ ಹತ್ರ ಡೈಲಾಗ್ ಇರುತ್ತೆ, ಆಮೇಲೆ ಮಾವನ ಹತ್ರ ಸ್ವಲ್ಪ ಡೈಲಾಗ್ ಇರುತ್ತೆ ಅಷ್ಟೇ ಅಂದರು. ಆದರೂ ಸರ್ ಭಯ ಆಗುತ್ತೆ, ನೀನು ಅಂಬರೀಷ್ ನೋಡಬೇಕಾ ಬೇಡವಾ ಅಂತ. ನೋಡಬೇಕು ಅಂತ ಆ ಒಂದು ಹುಚ್ಚಿತ್ತಲ್ಲ, ಹಾಗಾಗಿ ಆಯಿತು ಅಂತ ಅವತ್ತು ಒಪ್ಕೊಬಿಟ್ಟೆ. ನನ್ನ ಫ್ರೆಂಡು ನಮ್ಮ ಮನೆಗೆ ಹೋಗಿದ್ಲಂತೆ ಬಟ್ಟೆ ತೊಗೊಳೋದಕ್ಕೆ. ನಮ್ಮಮ್ಮ ಚೆನ್ನಾಗಿ ಬೈದು ಕಳಿಸ್ಬಿಟ್ಟವ್ರು ಅವ್ರಿಗೆ, ಯಾವ ನಾಟಕ ಆಡ್ತಾಳು ಬರಲಿ, ಅವಳಿಗೆ ಮಾಡ್ತೀನಿ ಹಿಂಗೆ ಅಂತ ಸಖತ್ತಾಗಿ ಬೈದ್ಬಿಟ್ಟವ್ರು. ಆದರೂ ಅವಳು ಬಿಡ್ದಂತೆ ಮನೆಗೆ ಹೋಗಿ ಅವಳ ಡ್ರೆಸ್ಗಳನ್ನೇ 2-3 ಸರಿಯೆಲ್ಲ ಎತ್ಕೊ ಬಂದ್ಬಿಟ್ಲು. ನನಗೇನಂದರೆ ಅಂಬರೀಷನ್ ತೋರಿಸ್ತಾರಲ್ಲ ಇವರು ಅನ್ನೋ ಒಂದು ಆಸೆ ಇತ್ತಲ್ಲ, ಅದಕ್ಕೆ ಏನೋ ಒಂದು ಮಾಡಬೇಕು ಅಂತ ನಾನು ಪ್ರಯತ್ನ ಪಟ್ಬಿಟ್ಟೆ. ಅವತ್ತು ಹೇಳ್ಕೊಟ್ರು ಅವರು. ಫಸ್ಟು ಆಶೀರ್ವಾದ ಮಾಡಿ ಡ್ಯಾಡಿ ಅಂತ ಬರೋದು, ಬಿಗ್ ನೈಟ್ ಒಂದು 12 ಗಂಟೆ ಬರ್ತೀನಿ, ಬಂದ್ಬಿಟ್ಟು ಆಶೀರ್ವಾದ ಮಾಡಿ ಡ್ಯಾಡಿ ಅಂತ ಕೇಳೋದನ್ನ ನಮಸ್ಕಾರ ಮಾಡಿ ಡ್ಯಾಡಿ ಅದೇ ಬರ್ತೈತೆ. ನನಗೆ ಏನು ಡೈಲಾಗೇ ಬರ್ತಾ ಇಲ್ಲ. ಅವರು ಹಿಂಗಲ್ಲ ಕಣಮ್ಮ, ಹಿಂಗೆ ಹೇಳಬೇಕು, ಅಲ್ಲೋಗಿ ಹಿಂಗೆ ಬಾ ಅಂದರು. ನಾನು ಒಂದು 2-3 ಸತಿ ಹಿಂಗೆಲ್ಲ ಓಡಾಡಿದೆ. ಅವ್ರಿಗೇನು ಒಟ್ಟು ಈ ಅಮ್ಮನ ಕರ್ಕೊಂಡೋಗಿ ಫಸ್ಟ್ ಅಲ್ಲಿ ಡ್ರಾಮಾ ಮಾಡಿಸ್ಬೇಕು, ಹೆಸ್ರು ಉಳಿಸ್ಕೋಬೇಕು ಅಂತ ಅವ್ರಿಗೆ. ನಾನು ಅಂಬರೀಷ್ ನೋಡ್ಬೇಕಂತ ನಾನು ಹುಚ್ಚು. ಅದ್ರ ಮಧ್ಯ ಒಂದು ನಾಟಕ ಆಗೇ ಹೋಯಿತು. ಮಾಡಿದೆ, ಭಾಳ ಸಂತೋಷ ಆಯಿತು.
ಸಣ್ಣ ಸಣ್ಣ ಡೈಲಾಗ್ ಹೇಳ್ಕೊಡೋರು, ನಾನು ಹೋಗು ಹೆಂಗೆಂಗೋ ಹೇಳ್ಬಿಡ್ತಾ ಇದ್ದೆ. ಅದು ಅಲ್ಲಿ ಬೇರೆ ಎದುರುಗಡೆ ನಮ್ಮನೆ ಪಕ್ಕದವರೇ ಬೇರೆ ಎಲ್ಲೆದು ಕೂತ್ಬಿಟ್ಟಿದ್ದೆ ಅಮ್ಮ. ನಾನು ಅವಾಗ ಕೂದಲನ್ನ ಧರ್ಮಸ್ಥಳಕ್ಕೆ ಮುಡಿ ಕೊಟ್ಟಿದ್ವಿ. ಬೋಳಿ 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 ಅಂತ ಚುಡಾಯಿಸೋರು. ಇವಳು ಯಾರು ಅವಳು ಬೋಳಿ ಅಲ್ವಾ ಅಂತ ಒಂದು ಸತಿ ಎದುರುಗಡೆ ಹೇಳ್ಬಿಟ್ಲ. ನಮ್ಮ ಗುರುಗಳಿಗೆ ರಾಮಮೂರ್ತಿ ಅಂತ, ಅಂಚೆಪೆಟ್ಟಿ ರಾಮಮೂರ್ತಿ ಅಂತ ಈಗಲೂ ಇದ್ದಾರೆ, ಮೈಸೂರವರು. ಅವರು ಅಯ್ಯೋ ಸಾರ್ ನಾನು ಹೋಗಲ್ಲ ಸಾರ್, ಅಲ್ಲಿ ನಮ್ಮನೆ ಪಕ್ಕದವರೇ ಕೂತ್ಬಿಟ್ಟಿದ್ದಾರೆ, ಚುಡಾಯಿಸ್ತವ್ರೆ, ನನ್ನ ಹೆಸರು ಕರೆಕ್ಟಾಗಿ ಕೇಳ್ತವ್ರೆ ಅಂತ ಹೇಳಿದ್ರೆ. ಅದಕ್ಕೆ ನಂಗೆ ಅವ್ನಿಗೆಲ್ಲ ನೋಡಬಾರ್ದು, ಜನಗಳನ್ನೇ ನೋಡಬಾರ್ದು, ನೀನು ಯಾರ ಜೊತೆ ಪಾತ್ರ ಮಾಡ್ತಿರ್ತೀಯ ಅವ್ರನ್ನ ಮಾತ್ರ ನೋಡ್ಕೊಂಡು ನಿಮ್ಮ ಹತ್ರಕ್ಕೆ ಬಂದುಬಿಡ್ಬೇಕು ಅಂತ. ಅಯ್ಯೋ ಸಾರ್ ಭಯ ಆಯ್ತು, ಅರ್ಧಕ್ಕೆ ಬಿಡೋಂಗಿಲ್ಲ, ಈಗ ಬಿಟ್ಬಿಟ್ರೆ ನೋಡು ತಪ್ಪಾಗ್ಬಿಡುತ್ತೆ, ನೀನು ಮಾಡ್ಕೊ, ಇನ್ನೇನು ಮುಗ್ದೋಯ್ತೀನಿ, ಒಂದು 2 ಡೈಲಾಗ್ ಅಷ್ಟೇ, ಒಂದು 2 ಡ್ಯಾನ್ಸ್ ಬರುತ್ತೆ, ಮುಗ್ದೋಯ್ತು. ಹಂಗೂ ಏನೋ ಒಂದು ಧೈರ್ಯವಾಗಿ ಹೋಗಿ ಮಾಡಿದೆ. ಮನೇಲಿ ಬಂದಾಗ ಚೆನ್ನಾಗಿ ಉಗಿಸ್ಕೊಂಡೆ, ಚೆನ್ನಾಗಿ ಹೊಡೆದ್ರು ನಮ್ಮಮ್ಮ. ಆವಾಗ ನನಗೊಂದು ಪಾಂಪ್ಲೆಟ್ ಕೊಟ್ಟು ಕಳಿಸಿದ್ರು ಅವರು, ಇದು ನಾನು ನಿಮ್ಮಮ್ಮನ ಕೊಡಮ್ಮ, ಮತ್ತು ಅದೆಷ್ಟು ಅವಾಗ 70 ರೂಪಾಯಿ ಅನಿಸುತ್ತೆ, ಮೋಸ್ಟ್ಲಿ 70 ರೂಪಾಯಿನ ಕೊಟ್ಟು ಕಳಿಸಿದ್ರು ಕೈಗೆ. ಫಸ್ಟ್ ನಾಟಕದಲ್ಲಿ ನಿಮಗೆ ಪೇಮೆಂಟ್ ಸಿಕ್ತು? ಫಸ್ಟ್ ನಾಟಕದಲ್ಲೇ ಸತ್ಯ ಮತ್ತು ರಾಮಮೂರ್ತಿ ಅಂತ ಗುರುಗಳು, ಸತ್ಯ ಅವರೆಲ್ಲ ತೀರ್ಕೊಬಿಟ್ಟಿದ್ದಾರೆ, ಇವಾಗಲೂ ರಾಮಮೂರ್ತಿ ಅವರಿದ್ದಾರೆ. ಅವ್ರು ನನಗೆ ಇನ್ನೂ ನೆನಪಿಲ್ಲ, 30 ರೂಪಾಯಿನ 70 ರೂಪಾಯಿನ ಗೊತ್ತಿಲ್ಲ, ದುಡ್ಡು ಕೊಟ್ಟು ಒಂದು ಪಾಂಪ್ಲೆಟ್ ಕೊಟ್ಟು ಕಳಿಸು. ನಮ್ಮಮ್ಮ ಚೆನ್ನಾಗೆಲ್ಲ ಹೊಡೆದು, ಅದು ನಾನು ಅವತ್ತು ನೈಟ್ ಮನೆಗೆ ಹೋಗಲಿಲ್ಲ, ಶ್ರೀದೇವಿ ಅಂತ ಇದ್ರಲ್ಲ ಅವ್ರ ಮನೆಗೆ ಕರ್ಕೊಂಡ್ಬಿಟ್ರು. ನಾನು ಹುಡ್ಕೊಂಡೆ. ಬೆಳಗ್ಗೆ ಬಸ್ ಹತ್ಕೊಂಡು ಹೋಗ್ಬೇಕಾದ್ರೆ ನಮ್ಮ ಫ್ರೆಂಡ್ಸ್ಗಳು, ಬಾ ನಿಮ್ಮ ಅಮ್ಮ ಸರ್ರೆ ಕಜ ಇಡ್ತಾಳೆ, ನಿನಗೆ ಎಲ್ಲೋಡೋಗ್ಬಿಟ್ಟಿದೆ, ನೈಟೆಲ್ಲ ಹುಡುಕಿದ್ರು ನಿನಗೆ ಅಂತ. ಆಮೇಲೆ ಮನೆಗೆ ಹೋದೆ, ಎಲ್ಲ ಬಡಿಸ್ಕೊಂಡೆಲ್ಲ ಕೊಟ್ಟೆ. ಆಮೇಲೆ ಅವರು ಅವಾಗೆಲ್ಲ ಬಡಿಸ್ತಾನ ಪರಿಸ್ಥಿತಿ ಭಾಳ ಕಷ್ಟ ಇತ್ತು ನಮಗೆ. ಕೆಲ್ಸಕ್ಕೆ ಹೋದ್ರೆ 200-300 ರೂಪಾಯಿ ಕೊಡೋರು ತಿಂಗಳಿಗೆ. ಅಂಥದ್ರಲ್ಲಿ ಒಂದೇ ಸತಿ 70 ರೂಪಾಯಿ 30 ರೂಪಾಯಿ ನೋಡಿದಾಗ ಏನಪ್ಪ ಇದು ಇಷ್ಟೊಂದು ದುಡ್ಡು ಬಂದುಬಿಟ್ಟಿದೆ ಅನ್ನೋದೊಂದು ಆ ಒಂದು ಇದ್ರಲ್ಲಿ ಸುಮ್ಮನೆ ಆದರು, ಏನೂ ಇದು ಮಾಡಲಿಲ್ಲ. ಆಮೇಲೆ ಸಪೋರ್ಟ್ ಕೊಟ್ಕೊಂಡು ಹೋದ್ರೆ? ಆಮೇಲೆ ಸಪೋರ್ಟು ಅಂತಂದರೆ ನನಗೆ ಅವಾಗ ಒಂದು ಸತ್ಯ ಹರಿಶ್ಚಂದ್ರ ನಾಟಕ ಒಂದು ಬಂತು, ಅವಕಾಶ ಬಂತು. ಆ ಟಿ ವಿ ಚಂದನ ಟಿ ವಿಗೆ ಮಾಡ್ತಾಯಿದ್ರು. ಆವಾಗಲೇ ಒಬ್ಬರು ಬಂದು 101 ರೂಪಾಯಿ ದುಡ್ಡು ಕೊಟ್ಟು ಮಾಡಮ್ಮ ಅಂದರು. ಅಷ್ಟೊತ್ತಿಗೆ ನನಗೆ ಚಿಕ್ಕದ್ರಲ್ಲಿ ಸ್ವಲ್ಪ ಮ್ಯಾರೇಜ್ ಮಾಡಿಬಿಟ್ರು, ಅಲ್ಲಿಗೆ ಸ್ಟಾಪ್ ಆಗೋಯ್ತು. ಅವಾಗ ಮಾಡ್ತಾಯಿದ್ದೆ. ಆವಾಗ ತುಂಬ ನಾಟಕಗಳು ಮಾಡಿಸಿದ್ದಾರೆ. ಶ್ರೀರಂಗಪಟ್ಟಣಕ್ಕೆ ಕರ್ಕೊಂಡು ಹೋಗ್ಬಿಡೋರು. ನನಗೆ ಅವಾಗ ಫ್ಯಾಕ್ಟ್ರಿಗೆ ಹೋಗ್ತಾಯಿದ್ದೆ, ಡೈಮಂಡ್ ಫ್ಯಾಕ್ಟ್ರಿಗೆ ಹೋಗ್ತಾಯಿದ್ದೆ. ಅವರಿಬ್ಬರು ಗುರುಗಳು ಬಂದುಬಿಟ್ಟು ಹೊಟ್ಟೆ ನೋವು ಅಂತ ಬಂದುಬಿಡಮ್ಮ ಸೈನ್ ಹಾಕ್ಬಿಟ್ಟು ಅನ್ನೋರು. ನನಗೆ 70 ರೂಪಾಯಿ 30 ರೂಪಾಯಿ 50 ರೂಪಾಯಿ ದುಡ್ಡು ಸಿಗ್ತಾಯಿತ್ತಲ್ಲ ಅಂದ್ಬಿಟ್ಟು ನಾನೇನು ಮಾಡೋದು, ಸಾರ್ ಇವತ್ತು ಹೊಟ್ಟೆ ನೋಯ್ತಾ ಇದೆ ಸರ್, ಬೇಗ ಮನೆಗೆ ಹೋಗಬೇಕು. ಆಯಿತು ಹೋಗಮ್ಮ ಅನ್ನೋರು. ಇವ್ರು ಇಲ್ಲಿಂದ ಮೈಸೂರಿಂದ ಶ್ರೀರಂಗಪಟ್ಟಣ ಕರ್ಕೊಂಡು ಹೋಗೋಷ್ಟೊತ್ತಿಗೆ ಒಂದು ಕತೆ ಹೇಳೋರು. ನನಗೆ ಓದೋಕ್ಕೆ ಬರೆಯೋಕ್ಕೆ ಅಷ್ಟು ಬರ್ತಿರಲಿಲ್ಲ, ನಾನು ಜಾಸ್ತಿ ಓದಿಲ್ಲ, 2ನೇ ಕ್ಲಾಸು ಸಹ ಪಾಸಾಗಿಲ್ಲ. ಅವ್ರು ಸುಮ್ಮನೆ ನನ್ನ ಕತೆ ಹೇಳೋರು, ಹಿಂಗೆ ನೀನು ನೋಡಮ್ಮ ಹೀರೋಯಿನು, ನಿಮ್ಮ ಅಣ್ಣ ಈ ಥರ ಇರ್ತಾನೆ, ಈ ಥರ ಸ್ಟೋರಿ ಅನ್ನೋರು. ಅಷ್ಟೇ, ಅದೇನೋ ನನಗೆ ಒಂದು ಗಾಡ್ ಗಿಫ್ಟ್ ಅಂತಲೇ ಅನ್ಬೋದು. ಅಲ್ಲಿ ಹೋಗೋಷ್ಟೊತ್ತಿಗೆ ಏನೋ ಹೇಳ್ಕೊಡೋರು, ನಮ್ಮ ಮಾಸ್ಟ್ರುಗಳು ಕಂಡುಬಿಡೋರಿಗೆ ಅನ್ನೋರು. ಆಯಿತು ಗುರುಗಳೇ ಈಗ ಡ್ಯಾನ್ಸ್ ರೆಡಿ ಮಾಡೋಣ, ರೆಡಿ ಗುರುಗಳೇ. ಆಮೇಲೆ ಅಣ್ಣನ ಹತ್ರ ಯಾವ ಥರ ಮಾತಾಡಬೇಕು ಡೈಲಾಗ್ ಹೇಳ್ಕೊಟ್ನಲ್ಲ, ಅವ್ರು ಓದಿ ಹೇಳೋರು, ಅದು ನಾನು ತಲೆಯಲ್ಲಿ ಕೊಡ್ತಾ ಇದ್ದೆ, ಅದು ಅಷ್ಟೇ ಹೇಳ್ತಾ ಇದ್ದೆ. ಅಲ್ಲೇ ಓಕೆ ಸೂಪರ್ ಆಗ್ಬಿಡೋದು ಡ್ರಾಮಾ. ಕಮ್ಮಿ ಅಂದ್ರೂ ಒಂದು 50 ನಾಟಕ ಮಾಡಿದ್ದೀನಿ ಶ್ರೀರಂಗಪಟ್ಟಣದಲ್ಲಿ, ಆ KRS ರೋಡಲ್ಲಿ, ಆ ಬನ್ನಿಕುಪ್ಪೆ, ಹುಣಸೂರು, ಅಲ್ಲೆಲ್ಲ ತುಂಬ ನಾಟಕಗಳನ್ನ ಮಾಡಿದೆ. ಆಮೇಲೆ ಮದುವೆ ಆದಮೇಲೆ ಒಂದು 5-6 ವರ್ಷ ಡ್ರಾಪ್ ಆಗೋಯ್ತು. ಆಮೇಲೆ ಏನೂ ಮಾಡೋಕ್ಕಾಗಲಿಲ್ಲ. ಮತ್ತು ಆಮೇಲೆ ನಿಲ್ಲಿಸ್ಬಾರ್ದು, ಯಾಕೆ ಇದನ್ನು ಬಿಡಬೇಕು ಅಂದ್ಕೊಂಡು ಟ್ರೈ ಮಾಡಿದೆ. ಅವತ್ತು ಫಸ್ಟ್ ನಾಟಕಕ್ಕೆ ನೀವು ಅಂಬರೀಷ್ ಅವ್ರನ್ನ ನೋಡಬೇಕು ಅಂತ ನಾಟಕ ಮಾಡಿದ್ರಿ, ಅದನ್ನು ನೋಡಿದ್ರು ಅವ್ರನ್ನ? ಅದು ಏನಾಯಿತು, ಅವತ್ತು ನೋಡೋಕ್ಕಾಗಿಲ್ಲ. ನೆಕ್ಸ್ಟು ಅದೇ ಹೇಳಿದ್ನಲ್ಲ, ಪುಸ್ಕಟ್ಟೆ ಗಂಡ ಹೊಟ್ಟೆ ತುಂಬ ಉಂಡ, ಅದು ಸಿನಿಮಾ ನಡೀತಾ ಇತ್ತು. ಸೊ ಆವಾಗ ಕರ್ಕೊಂಡು ಹೋದ್ರು ನಮ್ಮ ರತ್ನಮ್ಮ ಅಂತೇಳಿ, ಅವ್ರು ಇವಾಗ ತೀರ್ಕೊಬಿಟ್ಟಿದ್ದಾರೆ. ನಾನು ಹೋದರೆ ಅವರು ಸಿನಿಮಾಗೆ ಅಂತ ಸ್ಟಾರ್ಟಿಂಗ್ ನಾನು ಕರ್ಕೊಂಡು ಹೋದ್ಮೇಲೆ ಏನು ಮಾಡಿಬಿಟ್ರು, ಮಂಜುಳಾ ಹೆಂಗೋ ಸಿನಿಮಾಗೆ ಬರ್ತಾರೆ, ಅವ್ರಿಗೊಂದು ಹೊಸ ಹುಡುಗಿ ಸಿಕ್ಕಿದ್ಲು ಅಂತ ತಮಿಳ್ ಪಿಕ್ಚರ್ಗೂ ಕರ್ಕೊಂಡೋದ್ರು. ನೈಟೆಲ್ಲ ಅದು ಮುಗಿಸ್ಕೊಂಬಂದು ಅದಕ್ಕೂ ದುಡ್ಡು ಕೊಡ್ತಾಯಿದ್ರು. ನಮ್ಮಮ್ಮ ಆಯ್ತಾಯಿತು ಹೋಗು ಅಂತ ಕಳಿಸೋರು. ನನಗೂ ಏನು ಹುಚ್ಚು, ಫಸ್ಟು ಅಂಬರೀಷನ್ನು ತೋರಿಸ್ಬೇಕು, ನೀವು ಅಂಬರೀಷ್ ಅವ್ರು ತೋರಿಸ್ಬೇಕು ಅಂತ ನಾನು ಅವರಿಗೆ ಫೋರ್ಸ್ ಮಾಡ್ತಾಯಿದ್ದ ಕಾರಣ ಅವತ್ತು ನೈಟೆಲ್ಲ ಮೇಲ್ಕೋಟೆಲಿ ಶೂಟಿಂಗ್ ಮುಗಿಸ್ಕೊಂಡು ಬಂದು ಇನ್ನೂ ಮಲ್ಲಿಗೆ ಇಲ್ಲ, ಅಂಬರೀಷ್ ಅವ್ರ ಪಿಕ್ಚರ್ ಬಾ ಅಂದರು. ಆಟೋದಲ್ಲಿ ಕರ್ಕೊಂಡು ಹೋಗೋರು ಅವರೆಲ್ಲರೂ ತುಂಬ್ಕೊಂಡು ಗುಡಿ ಹಾಕ್ಕೊಂಡು. ಅಲ್ಲಿ ಹೋದರೆ ಅಂಬರೀಷ್ ಅವ್ರದ್ದು ಸಾಂಗ್ ನಡೀತಾ ಇತ್ತು. ಸೊ ಅವರೆಲ್ಲ ಇಲ್ಲೆಲ್ಲ ಅವ್ರ ಹೇರ್ ಸ್ಟೈಲವರು ಅವರು ಇವರೆಲ್ಲ ಓಡಾಡೋರು. ನಾನು ನಮ್ಮ ಫ್ರೆಂಡ್ಸ್ಗೆಲ್ಲ ಅಂಬರೀಷ್ ಅವ್ರು ಇವರೇನೇ, ಅಂಬರೀಷ್ ಅವ್ರು ನೋಡ್ಬಿಡ್ತೀನಿ ಕಣೆ ಅಂತ, ಏನು ಒಂಥರ ಜೀವ ಡಗ್ ಅಂತ ಹೊಡ್ಕೊಳ್ಳೋದು. ಅದು ನೆನೆಸ್ಕೊಂಡ್ರೆ ಈಗಲೂ ಹಂಗೆ ಭಯ ಆಗುತ್ತೆ. ನಾನು ಹೆಂಗೆ ಅಂದರೆ ಹೋಗ್ಬಲ್ಲಿ ಕೂತ್ಕೊಂಡ್ವಿ. ನಮ್ಮ ರತ್ನಮ್ಮ ಮೇಡಮ್ ಏನು ಹೇಳ್ಬಿಟ್ಟವ್ರೆ, ಹೋಗ್ಬಿಟ್ಟು ಅಂಬರೀಷರಿಗೆ ಅಲ್ಲಿ ಇದ್ದಾಳಲ್ಲ, ಅಲ್ಲಿ ಕರ್ರ ಕಾಣ್ತಾಳಲ್ಲ, ಕೂತಿದ್ದಾಳಲ್ಲ, ಅವಳು ನಿಮ್ಮ ಅಭಿಮಾನಿ ಸಾರ್, ನೀವೇನಾದ್ರೂ ಅವಳನ್ನ ಹಿಂಗೆ ಬಾ ಅಂದ್ಬಿಡಿ,
ಅವಳು ಅಲ್ಲೇ ಬಿದ್ದೋಗ್ಬಿಡ್ತಾಳೆ ಪಾಪ. 15-20 ದಿವಸದಿಂದ ಕಾಡ್ತಾ ಇದ್ದಾಳೆ ನೋಡಬೇಕು ಅಂತ. ಈ ಸಿನಿಮಾ ಕರ್ಕೊಬಂದ್ಬಿಟ್ಟಿದ್ದು ಸರ್, ನೀವು ಮಾತಾಡಿಸ್ಬಿಡಿ ಹೋಗಿ ಅಂತ. ಅವರು ಸೀದಾ ಹಿಂಗೆ ಬಂದರು. ಅಲ್ಲಿ ಇದರಲ್ಲಿ ಎಲ್ಲಿ ಶೂಟಿಂಗ್ ನಡೀತಿತ್ತು ಅಂದರೆ ಮೈಸೂರಲ್ಲಿ ಕಲಾಮಂದಿರದಲ್ಲಿ ಶೂಟಿಂಗು. ಭವ್ಯ ಮೇಡಮ್ ಅವರೆಲ್ಲ ಇದ್ರ ಕಡೆ. ಇವರು ಅಂಬರೀಷ್ ಅವ್ರು ಹಿಂಗೆ ಸೀದಾ ಬಂದರು. ನಾನು ಬತ್ತವ್ರೇನೆ ಅಂತ ಹಂಗೆ ಕಣ್ಣು ಮುಚ್ಕೊಂಡು ನನ್ನ ಫ್ರೆಂಡಿಗೆ ಹೇಳಿದ್ರು, ಕಣಿ ಇಲ್ಲೇ ಬತ್ತವ್ರೆ ಕಣಿ, ಅಯ್ಯೋ ಕುರ್ಚಿ ಬಿಟ್ಬಿಟ್ಟು ಮುಂದೆ ಬಂದುಬಿಟ್ರು ಕಣೆ. ಹೌದೇನೆ ನೋಡೋಕ್ಕೂ ಭಯ ಒಂಥರ. ಹೆಂಗೆ ಅಂದರೆ ಅದೊಂಥರ ಹೇಳೋದಕ್ಕೆ ಒಂಥರ ಆಶ್ಚರ್ಯ. ಆಮೇಲೆ ಯಾವಾಗ ನಾನು ನೋಡಿದೆ ಅವರು ಹಿಂಗೆ ನೋಡ್ಬಿಟ್ಟು ಬರಮ್ಮ ಇಲ್ಲಿ ಅಂದ್ಬಿಟ್ರಾ, ನನಗೆ ಅಲ್ಲೇ ಜರ ಎಲ್ಲ ನಾನು ಅಲ್ಲೇ ಟುಷಾಗಿ ಬಿದ್ದೋಗ್ಬಿಟ್ಟೆ. ಆಮೇಲೆ ನಮ್ಮ ಮೇಡಮ್ ಅವರು ಇವಳು ಆಗಲ್ಲ, ಇವಳು ಇದ್ದೊಳಕ್ಕಾಗ್ತದೆ, ಸುಸ್ತಾಗ್ಬಿಟ್ಲೆ ಯಾಕೋ, ನಡಿ ಕರ್ಕೊಂಡು ನಡಿ ಅಂದ್ಬಿಟ್ಟು ನನ್ನ ಆಟೋದಲ್ಲಿ ಕಳಿಸ್ಬಿಟ್ರು. ಅದೇ ಲಾಸ್ಟ್ ಮತ್ತೆ ಅಂಬರೀಷ್ ಅವ್ರು ನೋಡೋಕ್ಕೆ ಹೋಗಿಲ್ಲ. ಅವ್ರ ಸಿನಿಮಾಗಳೆಲ್ಲ ನೋಡ್ತಾ ಇದ್ದೆ. ಆಮೇಲೆ ಅವ್ರದ್ದು 200 ಪಿಕ್ಚರಲ್ಲಿ ಅವ್ರದ್ದು ನಮ್ಮ ಕೈಯಿಂದ ಒಂದು ಸನ್ಮಾನ ಮಾಡಿಸಿದ್ರು. ಅಷ್ಟೊತ್ತಿಗೆ ನಾನು ಮೈಸೂರಿಗೆ ಬಂದಿದ್ದೆ. ಆವಾಗ ಒಂದು ಅವ್ರದ್ದು 200 ಪಿಕ್ಚರ್ ಆಗಿತ್ತು, ಗೌಡ್ರ ಸಿನಿಮಾ. ನನ್ನ ತಂಗಿ ನನ್ನ ಕಡೆಯಿಂದ ಒಂದು ಸನ್ಮಾನ ಮಾಡಿಸಿದ್ರು ಅವರಿಗೆ. ಆವಾಗ ಒಂಥರ ಖುಷಿ ಆಯಿತು, ಇವ್ರನ್ನ ನೋಡೋಕ್ಕೆ ಬಂದು ಇಷ್ಟೆಲ್ಲ ನಾನು ಕಲ್ತ್ಕೊಂಡಲ್ಲ ಅನ್ನೋದು. ಇವಾಗ ಏನಾಗ್ತಿದೆ ಅಂದರೆ ಸೋಷಿಯಲ್ ಮೀಡಿಯಾ ಯುಗ. ಮೊದಲೆಲ್ಲ ಹೆಂಗಿರ್ತಿತ್ತಂದರೆ ರಂಗಭೂಮಿ ಕಲಾವಿದರಿಗೆ ಆಡಿಷನ್ ಇಲ್ಲದೇ ಸಿನಿಮಾಗಳಲ್ಲಿ ಅವಕಾಶ ಸಿಗ್ತಿತ್ತು. ಈಗ ಹಂಗಾಗಿಲ್ಲ. ಇವಾಗ ಏನಂದರೆ ಈ ಸೋಷಿಯಲ್ ಮೀಡಿಯಾದಲ್ಲಿ ಸ್ಟಾರ್ಸ್ ಇರ್ಬೋದು ಅಥವಾ ಸೋಷಿಯಲ್ ಮೀಡಿಯಾದಲ್ಲಿ ಫೇಮ್ ಆಗಿರೋರಿಗೆ ಜಾಸ್ತಿ ಅವಕಾಶಗಳು ಸಿಗ್ತಾ ಇದೆ. ಇದ್ರ ಬಗ್ಗೆ ನಿಮ್ಮ ಒಪಿನಿಯನ್ ಏನು ಅಂತ? ಅದೇ ಅವಾಗೆಲ್ಲ ಏನೂ ಇರ್ತಾ ಇರಲಿಲ್ಲ, ಹೊಟ್ಟೆಪಾಡು ಕಷ್ಟ. ಕ್ಯಾಂಪ್ಗಳೆಲ್ಲ ಹಾಕೊಂಡು ನಾಟಕ ಕಂಪ್ನಿಗಳೆಲ್ಲ ಹೋಗಿ ಈಗಲೂ ದೊಡ್ಡ ದೊಡ್ಡ ಕಂಪ್ನಿಗಳಿದೆ, ಕಲಿಬೇಕು ಮಾಡಬೇಕು ಅನ್ನೋರು ಇವಾಗ ಅಲ್ಲೂ ಹೋಗ್ತಾರೆ. ಅವರ ಒಂದು ಸಂಬಂಧಿಕಗಳೇ ಈಗ ದೊಡ್ಡ 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 ಸ್ಟಾರ್ಗಳು ಆಗಿ ಈಗ ಬೆಳೆದಿದ್ದಾರೆ. ಈಗ ಅದೇ ಅಂತಲೇ ಇವಾಗಿನ ಏನು ಮಾಡಿದ್ದಾರೆ, ಈಗ ತುಂಬ ಒಳ್ಳೊಳ್ಳೆ ಹೆಸರಲ್ಲಿ ಇರೋರು ಹೋಗಿ ನಟನೆ ಕಲ್ತ್ಕೊಳ್ಳೋದಕ್ಕಾಗಿ ಒಂದು ಶಾಲೆಗಳು ಮಾಡಿಕೊಂಡು ಈಗ ನಟನ ಮತ್ತು ರಂಗಾಯಣ ಇದೆಲ್ಲ ಇದೆಯಲ್ಲ, ಸೊ ಅಲ್ಲೋಗಿ ಕಲಿತು ಮಾಡಿ ಬರ್ಬೋದು. ಮತ್ತು ಇನ್ನೊಂದು ಏನಂದರೆ ಆಡಿಷನ್ ಮಾಡಿಕೊಂಡೇ ಮಾಡ್ತಾರೆ. ಅವ್ರಿಗೆ ಟೈಮ್ ವೇಸ್ಟ್ ಆಗಬಾರ್ದು. ಈಗ ಆಡಿಷನ್ ಮಾಡಿದ್ರೆ ಹುಡುಗಿ ತುಂಬ ಚೆನ್ನಾಗಿ ಡೈಲಾಗ್ ತೊಗೋತಾಳಪ್ಪ, ತುಂಬ ಚೆನ್ನಾಗಿ ಮಾತಾಡ್ತಾಳೆ, ಸೊ ಇವಳನ್ನ ಹಾಕ್ಕೊಂಡ್ರೆ ನಮ್ಮ ಟೈಮ್ನು ಉಳಿಯುತ್ತೆ ಅಂತ. ಇನ್ನು ಕೆಲವು ಜನಗಳು ಇವಾಗ ಅವ್ರಿಗೆ ತುಂಬ ಬೇಕಾಗಿರೋ ಇರ್ತಾರೆ, ಅವ್ರಿಗಿನ್ನೂ ಏನೂ ಬರ್ತಾ ಇರಲ್ಲ. ಉದಾಹರಣೆಗೆ ನಾನೇನು ಹೇಳ್ತೀನಿ ಅಂತಂದರೆ, ಈಗ ನೋಡಿ ನಾವು ಒಂದು ಕ್ಲಾಸ್ ಮಾಡಿದ್ದೀವಿ, ಈ ಕ್ಲಾಸಲ್ಲಿ ಬಂದು ನೀವು ಕಲ್ತ್ಕೊಂಡ್ರೆ ನೀವು ಚೆನ್ನಾಗಿ ಮುಂದೆ ಹೋಗಿ ಬೆಳಿಬೋದು ಅನ್ನೋದು ಇವಾಗ ಎಲ್ಲ ಕಡೆ ಆಗಿಬಿಟ್ಟಿದೆ. ಇವಾಗೇನು ಕೆಲವು ಮಕ್ಕಳುಗಳು ಭಾಳ ಚಾಲ್ತಿದ್ದಾರೆ, ಮೊಬೈಲಲ್ಲಿ ನೋಡಿಕೊಂಡೇ ಡ್ಯಾನ್ಸ್ ಮಾಡ್ತಾರೆ, ಡೈಲಾಗ್ ಹೇಳ್ತಾರೆ, ಆ ಥರನೂ ಇದ್ದಾರೆ. ಹೌದೌದು. ಅಂಥವ್ರಿಗೆ ಅವಕಾಶ ಇಲ್ಲ. ಹಂಗೆ ಪಾಪ ಕಷ್ಟದ ಮಕ್ಕಳುಗಳು ಅವನ್ನೆಲ್ಲ ನೋಡಿಕೊಂಡು ಹಂಗೆ ಮಾಡ್ತೀನಿ ಹಿಂಗೆ ಮಾಡ್ತೀನಿ ಅಂತ ಹೇಳ್ತಾರಲ್ಲ, ಅಂಥವ್ರಿಗೆ ಅವಕಾಶ ಸಿಗಲ್ಲ. ಇನ್ನು ಕೆಲವು ಜನಕ್ಕೆ ದುಡ್ಡು ಕೊಟ್ಟು ಎಷ್ಟೋ ಕಡೆ ನಾನು ನೋಡ್ತೀನಿ. ನಾನು ಮೊನ್ನೆ ಯಾವುದೋ ಒಂದು ಸಿನಿಮಾ ಮಾಡಿದೆ, ನನ್ನ ಮಗಳು ಮತ್ತು ನನ್ನ ಸೊಸೆ ಕ್ಯಾರೆಕ್ಟ್ರು ಮಾಡಿದ್ರು, ಶಾಂತಪ್ಪ ಮಲ್ಲಿ. ಅಲ್ಲಿ ಪಾಪ ತುಂಬ ದುಡ್ಡು ಕೊಟ್ಟು ಕಲ್ತಿದ್ದಾರೆ, ಬಟ್ ಅವರು ಏನು ಒಂದು ಡೈಲಾಗು ಸರಿಯಾಗಿ ಪಾಪ ಒಪ್ಸೋಕ್ಕಾಗಿಲ್ಲ. ಕೆಲವು ಕಡೆ ಟೈಮ್ ಪಾಸ್ ಮಾಡ್ತಾರೆ, ಕೆಲವು ಕಡೆ ಸರಿಯಾಗಿ ಹೇಳ್ಕೊಡಲ್ಲ ಕೋಚಿಂಗ್. ನಾನು ಹೇಳೋದೇನಂತಂದರೆ, ಯಾರು ಚೆನ್ನಾಗಿ ಹೇಳ್ಕೊಡ್ತಾರೆ ದುಡ್ಡು ತೊಗೊಳ್ಳಿ. ಈಗ ಎಲ್ಲ ದುಡ್ಡಿಗೇ ಇರೋದು. ಇವತ್ತು ಬೆಂಗಳೂರಲ್ಲಿ ದುಡ್ಡಿಲ್ಲ ಅಂತಂದರೆ ಏನೂ ನಡೆಯಲ್ಲ. ಬಟ್ ಏನಂದರೆ ಚೆನ್ನಾಗಿ ಕಲಿಬೇಕು, ಕಲಿಸೋರು ಚೆನ್ನಾಗಿ ಹೇಳ್ಕೊಡ್ಬೇಕು ದುಡ್ಡು ತಗೊಂಡ್ಮೇಲೆ ಅನ್ನೋದು ನನ್ನ ಒಂದು ಅಭಿಪ್ರಾಯ. ನೀವು ಈ ರಂಗಭೂಮಿ ಜರ್ನಿಯಲ್ಲಿರ್ಬೋದು ಅಥವಾ ನಟನ ಜರ್ನಿಯಲ್ಲಿರ್ಬೋದು ಕಳ್ಕೊಂಡಿರೋದೇನು ಪಡ್ಕೊಂಡಿರೋದೇನು ಅಂತ? ಅದೇ ಕಲ್ತ್ಕೊಂಡಿರೋದು ಅಂತ ಅಂದರೆ, ಇವಾಗ ಒಂದು ನಾಟಕ ಅಂತ ತೊಗೋತೀವಿ, ಚೆನ್ನಾಗಿ ಮಾಡಬೇಕು, ಹಂಗೆ ಮಾಡಬೇಕು ಹಿಂಗೆ ಮಾಡಬೇಕು ಅಂದ್ಕೊಂಡಿರ್ತೀವಿ. ಅಲ್ಲಿ ಕೆಲವೊಂದು ಡೈಲಾಗೇ ಮರ್ಬಿಟ್ಬಿಟ್ಟಿರ್ತೀವಿ. ಇನ್ನೊಂದು ಸತಿ ಸುಮ್ಮನೆ ಏನೋ ಒಂದು ಕ್ಯಾಜುವಲ್ ತೊಗೊಂಡು ತುಂಬಾ ಚೆನ್ನಾಗಿ ಆಗಿಬಿಟ್ಟಿರುತ್ತೆ. ಅದು ಜನಗಳು ಹೇಳಬೇಕು, ಪರವಾಗಿಲ್ಲ ಇವ್ರು ಮಂಜುಳಾ ಚೆನ್ನಾಗಿ ಮಾಡಿದ್ರು ಅಂತ. ಕಲ್ತ್ಕೊಂಡಿರೋದು ಅಂತಂದರೆ ಅದೇ ಇಲ್ಲಿವರೆಗೂ ಈ ಕಲೆ ಒಂದು ಉಳಿಸ್ಕೊಂಡು ಬೆಳೆಸ್ಕೊಂಡು ಬರ್ತಾಯಿದ್ದೀನಿ. ಮತ್ತು ಈ ಒಂದು ಇದಕ್ಕೆ ಓಂ ಶ್ರೀ ಸಾಯಿರಾಮ್ ಸಾಂಸ್ಕೃತಿಕ ಕಲಾವೇದಿಕೆ ಅಂತ ನಾನೊಂದು ಸಂಘನ ಸ್ಥಾಪನೆ ಮಾಡಿಕೊಂಡೆ. ಆದ್ದರಿಂದ ಹೆಂಗೆ ನಮ್ಮದು ಜರ್ನಿ ನಡೀತಾ ಇದೆ, ಅದನ್ನು ನಾನು ಪಡ್ಕೊಂಡಿದ್ದೀನಿ ಅಂತ ಅನ್ಬೋದು. ನಾನು ಏನು ಕಳ್ಕೊಳ್ಳಿಲ್ಲ ಇಲ್ಲಿವರೆಗೂ, ಇನ್ನೂ ಸಂಪಾದನೆ ಮಾಡ್ಕೋತಾನೇ ಇದ್ದೀನಿ. ಅಂದರೆ ಬುದ್ಧಿನ, ಅಂದರೆ ನಾವಿನ್ನೂ ಕಲಿಯೋದು ತುಂಬ ಇದೆ, ಏನೂ ನಾವೇನು ಕಲ್ತಿಲ್ಲ, ಇನ್ನೂ ಕಲಿಬೇಕಾದ ಭಾಳಷ್ಟು ಇದೆ. ಯಾಕಂದರೆ ದೊಡ್ಡ ದೊಡ್ಡ ಕಲಾವಿದರುಗಳು ಎಷ್ಟು ಅವ್ರ ಹತ್ರ ನಾವು ಕೂತ್ಕೊಂಡಾಗ, ನಾನು ಫಸ್ಟ್ ಏನಾಗುತ್ತೆ, ದೊಡ್ಡ ಕಲಾವಿದ್ರ ಹತ್ರ ಪಕ್ಕದಲ್ಲಿ ಕೂತ್ಕೊಂಡಾಗ ನಾವೇನು ಫಸ್ಟು ಡೈಲಾಗ್ ತಪ್ಪು ಮಾಡಿಬಿಡ್ತೀವೇನೋ, ಈ ಫಸ್ಟು ನಾವು ಚೆನ್ನಾಗಿ ಆ್ಯಕ್ಟಿಂಗ್ ಮಾಡಿ ಬಂದುಬಿಡೋಣ, ಆಮೇಲೆ ಚೆನ್ನಾಗಿ ಮಾಡಿದೆಮ್ಮ ಅಂದರೆ ನಾವು ಒಂದು ಸ್ವಲ್ಪ ಮಾತಾಡೋಣ ಅಂತ ನನ್ನ ತಲೆಯಲ್ಲಿ ಇದಿಟ್ಕೊಂಡು ಹೋಗಿರ್ತೀನಿ. ಆಮೇಲೆ ದೊಡ್ಡ ದೊಡ್ಡ ಕಲಾವಿದರ ಹತ್ರ ನಾವು ಮಾತಾಡಬೇಕಾದ್ರೆ, ಅಂದರೆ ಹಿರಿಯ ಕಲಾವಿದರ ಜೊತೆ ಮಾತಾಡ್ಬೇಕಾದ್ರೆ ಅವರೊಂದು ಆಗು ಹೋಗು ನೋವುಗಳೆಲ್ಲ ಹೇಳ್ಕೊಂಡಿರ್ತಾರೆ. ಆವತ್ತಿನ ಪರಿಸ್ಥಿತಿಲಿ ಭಾಳ ತಾಪತ್ರೆಯಿಂದ ಬಂದಿರೋದು, ಅದನ್ನು ನಾನು ಭಾಳ ಕೇಳ್ತಾ ಇರ್ತೀನಿ, ಹೆಂಗಿತ್ತು ನಿಮ್ಮ ಜರ್ನಿ,
ಮೇಡಮ್ ಹೆಂಗಿತ್ತು ಸರ್ ನಿಮ್ಮ ಜರ್ನಿ, ಆವತ್ತಿನ ಜರ್ನಿ ಹೆಂಗಿತ್ತು ನಿಮಗೆ ಅಂತ ಅವರೆಲ್ಲ ಹೇಳ್ತಾ ಇರ್ತಾರೆ. ಈಗ ನಾವುಗಳೇ ಸ್ವಲ್ಪ ಇವಾಗ ನೋಡಿ, ಅವಾಗ ಡಾಕ್ಟರ್ ರಾಜ್ಕುಮಾರ್ ಸರ್ ಅವರು 1 ಗಂಟೆಗೆ ಬನ್ನಿ ಅಂದರೆ 12 ಗಂಟೆಗೆ ಹೋಗಿ ಕಾಯ್ತಾ ಇದ್ರಂತೆ. ಅದು ಗೊತ್ತಿರೋ ವಿಷಯ. ನಾವು ಈ ಬೆಂಗಳೂರು ಸಿಟಿಲಿ 12 ಗಂಟೆಗೆ ಹೋಗಬೇಕು ಅಂತ ಪ್ಲ್ಯಾನ್ ಮಾಡ್ಕೊಂಡಿದ್ರು ಹೋಗೋಕ್ಕಾಗಲ್ಲ. ಅದೆಲ್ಲ ಇನ್ನೂ ಕಲಿಯೋದು ತುಂಬ ಇದೆ. ಓಕೆ, ಈ ಜರ್ನಿಯಲ್ಲಿ ನಿಮಗೆ ಸಾಥ್ ಕೊಟ್ಟವರು ಸಾಕಷ್ಟು ಜನ ಇರ್ತಾರೆ, ಸಾಥ್ ಕೊಟ್ಟವ್ರು ಇರ್ತಾರೆ, ಹಾಗೆ ಬೆನ್ನಿಗೆ ಚೂರಿ ಹಾಕಿರೋರು ಇದ್ದೇ ಇರ್ತಾರೆ. ಸೊ ಸಾಥ್ ಕೊಟ್ಟವ್ರನ್ನ ನೀವು ಇವಾಗ ನೆನೆಸ್ಕೊಳ್ಳೋದಿದ್ರೆ? ಅಂಚೆಪಟ್ಟಿಗೆ ರಾಮಮೂರ್ತಿ ಅಂತ ಇದ್ರಲ್ಲ, ಸೊ ಅವರವೆಲ್ಲ ನನಗೆ ತುಂಬಾ ಸಾಥ್ ಕೊಟ್ಟರು. ಆಮೇಲೆ ಕೆಲವು ಜನ ಸಾಥ್ ಕೊಡ್ತೀನಿ, ನಿನ್ಗೆ ಹಂಗೆ ಮಾಡ್ತೀನಿ, ಹಿಂಗೆ ಮಾಡ್ತೀನಿ, ನಿಮ್ಗೆ ಇದರಲ್ಲಿ ಹೀರೋಯಿನ್ ಮಾಡಿಬಿಡ್ತೀನಿ, ಇದ್ರಲ್ಲಿ ದೊಡ್ಡ ಪಾತ್ರ ಹೀರೋ ತಾಯಿ ಕ್ಯಾರೆಕ್ಟರ್ ಕೊಡ್ತೀನಿ, ಹೀರೋಯಿನ್ ತಾಯಿ ಕ್ಯಾರೆಕ್ಟರ್ ಕೊಡ್ತೀನಿ ಅಂತ ಚೆನ್ನಾಗೇ ಮಾತಾಡ್ತಾ ಇರ್ತಾರೆ. ಅವರು ಹಿಂದೆ ಗೊತ್ತಿಲ್ಲದಂತೆ ಬೇರೆ ಥರ ಇನ್ನೊಬ್ಬರಿಗೆ ಬಿಡಿ ಹಂಗೆ ಅಂತ ಕಾಲೆಳಿತಾ ಇರ್ತಾರೆ. ಅದು ಅವ್ರು ತಪ್ಪಂತ ಹೇಳೋಕ್ಕಾಗಲ್ಲ. ಇವಾಗ ಏನಾಗಿದೆ, ತುಂಬ ಜನಗಳು ಪ್ರತಿಭೆಗಳು ಬರ್ತಾ ಇದ್ದಾರೆ. ತುಂಬ ಅಂದರೆ ಆಲ್ಮೋಸ್ಟು ಪೇಮೆಂಟೇ ಎಕ್ಸ್ಪೆಕ್ಟ್ ಮಾಡಲ್ಲ ಅವರು. ಈಗ ಮೈಸೂರು ಮಂಜುಳ ಬರಬೇಕು ಅಂದರೆ ಅವ್ರಿಗೆ ಪಿಕಪ್ ಡ್ರಾಪ್ ಕಳಿಸ್ಬೇಕು, ಕಾರ್ ಕಳಿಸ್ಬೇಕು, ಪೇಮೆಂಟ್ ಅಂತ ಇಷ್ಟು ಫಿಕ್ಸ್ ಮಾಡಿರ್ತಾರೆ, ಅದನ್ನ ಕೊಡಬೇಕು. ಈಗ ಅದ್ರ ಬದಲು ಯಾರೋ ಫ್ರೀಯಾಗಿ ಬರ್ತಾರೆ ಅಂದರೆ ಅವ್ರನ್ನೇ ಹಾಕೋಬಿಡೋಣ ಬಿಡು ಅನ್ನೋರು ಆ ಥರ ಆಗಿಬಿಟ್ಟಿದೆ. ಈಗ ನನಗೆ ಇವತ್ತು ಬೆಳಗ್ಗೆ ಡೇಟ್ ಕೊಟ್ಟಿರ್ತಾರೆ, ನೈಟ್ ಕಾಲ್ ಮಾಡಿ ಹೇಳ್ತಾರೆ, ಮೇಡಮ್ ಏನೋ ಒಂದು ಸ್ವಲ್ಪ ಇದಾಗಿ ಒಂಚೂರು ಮುಂದಕ್ಕೆ ಹೋಗಿದೆ, ಡೇಟ್ ಹೇಳ್ತೀನಿ ಅಂತ. ಅವಾಗ ನಮಗೆ ಅಂಡರ್ಸ್ಟುಡ್ ಗೊತ್ತಾಗ್ಬಿಡುತ್ತೆ, ಹೊಸ ಯಾರೋ ಹಾಕ್ಕೊಂಡಿದ್ದಾರೆ. ಇನ್ನು ಕೆಲವು ಜನ ಫೋನೇ ಮಾಡಲ್ಲ. ಆ ಥರ ಅನುಭವಗಳಾಗಿದೆಯಾ? ಅಯ್ಯೋ ಬೇಜಾನಾಗಿದೆ ಮೇಡಮ್. ಇಲ್ಲಿವರೆಗೂ ನಂದು 130 ಸಿನಿಮಾ. ಈ 130 ಸಿನಿಮಾದಲ್ಲಿ ನನಗೆ ತುಂಬ ಅನುಭವಗಳಾಗಿದೆ. ಅದು ನಾವು ಅವಕಾಶಗಳು ಕಾಯ್ತಾ ಇದ್ದೀವಿ. ಈಗ ನೋಡಿ, ನಮಗೆ ಯಾವುದಾದ್ರೂ ಈಗ ನಾನು ಇಷ್ಟು ಪಿಕ್ಚರ್ಗಳು ಮಾಡಿದ್ದೀನಿ. ನಂದು ಹುಡುಗರು ಸಿನಿಮಾದಲ್ಲಿ ಮಾತ್ರ ನಂದು ಸಾಧು ಕೋಕಿಲ ಸರ್ದು ಒಂದೇ ಪೋಸ್ಟ್ ಹಾಕಿದ್ದು ಇದರಲ್ಲಿ ಯಶವಂತಪುರದಲ್ಲಿ. ಅದನ್ನು ನೋಡಿ ನನಗೆ ಎಷ್ಟೋ ಜನ ಫೋನ್ ಮಾಡಿದ್ರು, ಏನಮ್ಮ ನೀನು ದುಡ್ಡು ಗಿಟ್ಟು ಕೊಟ್ಟು ಒಂದು ಪೋಸ್ಟರ್ ಹಾಕ್ಸ್ಕೊಬಿಟ್ಟಿದ್ಯಾ ಅಂತ. ನಾನೇನಕ್ಕೆ ದುಡ್ಡು ಕೊಡಲಿ, ಅಯ್ಯೋ ದೇವ್ರೆ. ಅವ್ರು ಹಾಕಿ ಅದೊಂದೇ ಅಣ್ಣವ್ರ ಬ್ಯಾನರಲ್ಲಿ ರಿಲೀಸ್ ಆಗಿದ್ದ ಸಿನಿಮಾ ಹುಡುಗರು ಸಿನಿಮಾ. ಅದರಲ್ಲಿ ಸಾಧು ಕೋಕಿಲ ಅವ್ರ ಕಾಂಬಿನೇಷನ್ ಮಾಡಿದ್ದೀನಿ. ಅಲ್ಲಿ ಅದಾದ ನಂತರ ಇದು ಎಷ್ಟು ಪಿಕ್ಚರ್ ಮಾಡಿದ್ದೀನಿ. ನಮ್ಮ ಮನಸ್ಸಿಗೆ ಏನು ನೋವಾಗುತ್ತೆ ಅಂದರೆ, ನಮ್ಮದೊಂದು ಪೋಸ್ಟ್ ಇರಲ್ವಲ್ಲ ಸಿನಿಮಾಗಳಲ್ಲಿ. ಚೆನ್ನಾಗೇ ಮಾಡಿರ್ತೀವಿ ಕ್ಯಾರೆಕ್ಟ್ರು, ಯಾಕೆ ಈ ಥರ ಮಾಡ್ತಾರೆ ಅಂತ ಎಲ್ಲೋ ಒಂದು ಕಡೆ ಬೇಜಾರಿದೆ. ಇನ್ನೂ ನಾವು ಅದೇ ಹೇಳೋದನ್ನ ಕಲಿಬೇಕು ಅಂದರೆ ನಮ್ಮದಾದಂಥ ಒಂದು ಪೋಸ್ಟ್ ಬಿಡಬೇಕಲ್ಲಿ. ಪೇಮೆಂಟ್ ಇಲ್ಲದೆ ನಟನೆ ಮಾಡಿದ್ದೀರಾ? ಅದೆಷ್ಟೋ ಅದು ಪೇಮೆಂಟ್ ಕೊಡ್ತಾರೆ ಅಂತಲೇ ಮಾಡಿರ್ತೀವಿ. ಅವ್ರು ಪೇಮೆಂಟ್ ಕೊಡ್ತೀವಿ ಅಂತಲೇ ಕರ್ಕೊಂಡು ಆ್ಯಕ್ಟಿಂಗ್ ಮಾಡಿಸಿರ್ತಾರೆ. ಕೊಡ್ತೀನಿ ಬಿಡಿ ಮೇಡಮ್, ನಾಳೆ ಕೊಟ್ಬಿಡ್ತೀನಿ, ಇನ್ನೂ ಡಿಸ್ಕಷನ್ ನಡೀತಾ ಇದೆ, ಹೀರೋ ಬಂದಿಲ್ಲ, ಪ್ರೊಡ್ಯೂಸರ್ ಬಂದಿಲ್ಲ ಅಂತೇಳಿ ಎಷ್ಟೋ ಪಿಕ್ಚರ್ಗಳು ಪೇಮೆಂಟೇ ಬಂದಿಲ್ಲ. ಫೋನ್ ಮಾಡಿ 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 ನಮಗೆ ನಾಚಿಕೆ ಆಗಿ ಹೋಗಿ ಅತ್ಲಾಗೆ ಅಂತ ಸುಮ್ಮನಾಗ್ಬಿಡ್ತೀವಿ. ಅದನ್ನ ಅವ್ರು ಅರ್ಥ ಮಾಡ್ಕೋಬೇಕು ಕೆಲವು ಜನ. ಈಗ ಅವ್ರಿಗೆ ಪೇಮೆಂಟ್ ಇಲ್ಲದೆ ಇವಾಗ ಫ್ರೀಯಾಗಿ ಬರೋರು ಬರ್ತಾರೆ, ಇಲ್ಲ ಅಂತ ಅಲ್ಲ. ಇಷ್ಟು ಅಂತ ಕೊಟ್ಟ ಮೇಲೆ ಫಿಕ್ಸ್ ಮಾಡಿದ್ಮೇಲೆ ಅಷ್ಟು ಕೊಟ್ಬಿಡ್ಬೇಕು. ಆಗ ಅವ್ರಿಗೂ ಏನಿದಾಗಲ್ಲ, ಅವರು ಪಾಪ ಸುಮ್ಮನೆ. ಹೌದೌದು, ಯಾಕಂದ್ರೆ ನಟನೆಯೇ ನಂಬ್ಕೊಂಡಿರೋರು ಇದ್ದಾರೆ. ನಮಗೆಲ್ಲ ನಮ್ಗೆ ಅದೇನೆ. ನಮ್ಗೆ ಇವಾಗ ಇದು ಬಿಟ್ಟರೆ ಇವತ್ತು ಒಂದಿನ ನಾವು ಆಚೆ ಬಂದರೆ ಇಲ್ಲ ಒಂದು ನಮಗೆ ಒಂದು ಕೈಗೆ ಒಂದು 2-3 ಸಾವಿರ ರೂಪಾಯಿ ದುಡ್ಡು ಸಿಗುತ್ತೇನೋ, ಇದೇನೋ ಆಗ್ತೀನಿ ನಾವು ದೊಡ್ಡದಾಗಿ ಹೇಳ್ಕೊಬಿಡ್ತೀವಿ, ಓ ಈ ಸಿನಿಮಾ ಆ ಸಿನಿಮಾ ಅದು ಇದು ಅಂತ. ಅಲ್ಲಿ ನೋಡಿದ್ರೆ ಪೇಮೆಂಟೇ ಬಂದಿರಲ್ಲ. ಏನು ಮಾಡೋಕ್ಕೆ, ಅದನ್ನೆಲ್ಲ ಹೇಳ್ಕೊಳಕ್ಕಾಗಲ್ಲ. ಈ ಜನ ತಗೊಳ್ಳೋದು, ಓ ಒಳ್ಳೆ ಪಿಕ್ಚರ್ಲ್ಲಿ ಆ್ಯಕ್ಟಿಂಗ್ ಮಾಡ್ತಾಳಪ್ಪ ಅವಳು, ಒಳ್ಳೆ ಸೀರಿಯಲ್ ಮಾಡ್ತಾಳೆ ಹೇಳಪ್ಪ ಅಂತ, ಅದು ಆಗುತ್ತೆ. ನಾಟಕವನ್ನು ನೋಡೋದಕ್ಕೆ ಎಷ್ಟೋ ಜನ ಟೆಂಟ್ ಹೌಸ್ಗಳಿಗೆ ಹೋಗುವಂಥದ್ದು ಈ ಥರ ಇತ್ತು. ಇವಾಗ ನಾಟಕಗಳೇ ನಶಿಸಿ ಹೋಗ್ತಾ ಇದೆ. ಏನಿರ್ಬೋದು ರೀಸನ್ ಅಂತ? ರೀಸನ್ ಅಂದರೆ ಈಗೆಲ್ಲ ಮೊಬೈಲ್ಗಳು ಯೂಟ್ಯೂಬ್ಗಳೆಲ್ಲ ಬಂದಮೇಲೆ ಅದೇನಾರು ಬೇಕು ಅಂದರೆ ಪುರ್ಸೊತ್ತಿದ್ದಾಗ ಅದನ್ನೇ ನೋಡ್ಕೊಬಿಡ್ತಾರೆ. ಮತ್ತು ಫ್ರೀ ಇತ್ತು ಅಂದರೆ ಈಗಲೂ ನಾನು ರಂಗಭೂಮಿ ಕಲಾವಿದರ ಬಗ್ಗೆ ಹೇಳ್ತೀನಿ. ಇವತ್ತು ನೀವು ಪೌರಾಣಿಕ ನಾಟಕ ಅಂತಂದ್ರೆ ನೈಟೆಲ್ಲ ಕೂತ್ಕೊಂಡು ನೋಡೋ ಜನ ಇದ್ದಾರೆ. ಕಲೆಗೆ ಬೆಲೆ ಕೊಡೋರು ತುಂಬ ಜನ ಇದ್ದಾರೆ. ಅಂದರೆ ಈ ಸಿಟಿ ಕಡೆ ಏನಾಗುತ್ತೆ, ಈ ಧಾರಾವಾಹಿಗಳಿಗೆ ಅದೇ ಅಡಿಕ್ಟ್ ಆಗಿಬಿಟ್ಟಿರ್ತಾರಲ್ಲ, ಆ ಟೈಮಿಗೆ ನಾವು ಅಲ್ಲೋಗಿ ನೋಡಬೇಕು ಅನ್ನೋದು ಫಿಕ್ಸ್ ಮಾಡ್ಕೊಬಿಟ್ಟಿರ್ತಾರೆ. ಈಗಲೂ ಡ್ರಾಮಾ ಮಾಡಿಸೋದಾಗಲಿ, ಒಂದೊಳ್ಳೆ ಚಿತ್ರಕಥೆ ಚೆನ್ನಾಗಿತ್ತು ಅಂದರೆ ಎಂಥದಾದ್ರೂ ಜನ ತೊಗೊಂಡು ನೋಡ್ತಾರೆ. ಸಾಕ್ಷಿ ಇವಾಗ ಗಿಲ್ಲಿ ನಟ ಅವ್ರನ್ನೇ ತೊಗೊಳ್ಳಿ, ಅವ್ರ ಪೇಜ್ಗಟ್ಟಲೆ ಡೈಲಾಗ್ ಹೇಳ್ತಾಯಿದ್ರು. ಅವಾಗೆಲ್ಲ ಎಷ್ಟು ಡೈಲಾಗ್ ಹೇಳ್ತಾಯಿದ್ರು. ಇವಾಗ ಅವ್ರನ್ನ ಎಲ್ಲೆಲ್ಲಿ ನೋಡಿದ್ರೂ ಅವ್ರ ಬ್ಯಾನರ್ಗಳೇ ಇದೆ. ಭಾಳ ಸಂತೋಷ ಆಗುತ್ತೆ. ಇವಾಗ ನೀವು ನೋಡ್ತಾ ಇದ್ರಾ ಬಿಗ್ ಬಾಸು? ಅವಾಗವಾಗ ಟೈಮ್ ಸಿಕ್ತಾಗ ನೋಡಿ. ಯಾಕಂದ್ರೆ ನಾನು ಯಾಕೆ ಹೇಳಿದೆ ಅಂದರೆ, ನೀವು ಗಿಲ್ಲಿ ನಟನ ಹತ್ರದಿಂದ ನೋಡಿದವರು ನೀವು. ಹೌದೌದು. ಇವಾಗ ಅವರು ಸಕ್ಸಸ್ ನೋಡಿ ಏನು ಅನ್ಸುತ್ತೆ ನಿಮಗೆ? ಅದೇ ನಾವು ಮಾಡೋ ಒಂದು ಪ್ರಯತ್ನ ಚೆನ್ನಾಗಿತ್ತು, ಕರೆಕ್ಟಾಗಿತ್ತು ಅಂದಾಗ ಜನ ಅದನ್ನ ತಗೋತಾರೆ ಅನ್ನೋದಕ್ಕೆ ಅವರೇ ಸಾಕ್ಷಿ. ಅವ್ರದ್ದು ನಾವು ಸ್ಟಾರ್ಟಿಂಗ್ ಮಾಡಿದಾಗ ಆನ್ಲೈನ್ ಲವ್ ಸ್ಟೋರಿ ಬಂದು ಫಸ್ಟ್ ನನಗೆ ಹೇಳಿದಾಗ, ನನಗೆ ಅವರು ಇಲ್ಲಿ ಗೋವಿಂದರಾಜನಗರ ಹುಚ್ಚಪ್ಪ ಅಂತ ಇದ್ದಾರೆ, ಸೊ ಅವ್ರ ಕಡೆಯಿಂದ ನನಗೆ ಗಿಲ್ಲಿ ನಟ ಅವ್ರ ಪರಿಚಯ ಆಗಿದ್ದು. ಬಂದು ಮಾಡಿದಾಗ ಡೈಲಾಗು ಎಲ್ಲ ನೋಡಿದೆ, ನಾನು ತೊಗೊಂಡು ಹೇಳ್ತೀನಪ್ಪ ಅಂದೆ.
ಡೈಲಿ ತಗೊಂಡು ಹೇಳೋಕ್ಕೆ ಸಾಧ್ಯನಾ ನೀವು ಅಂದರು. ಹ್ಞೂ ಅಪ್ಪ, ಯಾವಾಗ ಇಟ್ಕೊಳ್ಳೋದು ಶೂಟಿಂಗ್? ನಾಳೆನೇ ಇಟ್ಕೊಳ್ಳಿ, ಪರವಾಗಿಲ್ಲ. ಅಂದರೆ ಅವ್ರದ್ದು ಯಾವ ಥರ ಅಂದರೆ ಕಟಿಂಗ್ ಎಲ್ಲೂ ಇಲ್ಲ. ಒಂದು ಸಲ ಕ್ಯಾಮ್ರಾ ಫಿಕ್ಸ್ ಆಯಿತು ಅಂದರೆ ಟೋಟಲ್ ಮುಗಿಯೋ ತನಕ ನಾವೆಲ್ಲ ಸ್ಟ್ಯಾಂಡಾಗಿರಬೇಕು. ಒಬ್ಬರು ಒಂದು ಡೈಲಾಗ್ ಹೊಡಿತು ಮಿಸ್ ಆಯಿತು ಅಂದರೆ ಮತ್ತೆ ರಿಪೀಟು 1 more ಶೂಟು. ಆ ಥರ ಮಾಡಿದ್ರೆ ಅದು ಆನ್ಲೈನ್ ಲವ್ ಸ್ಟೋರಿ ಮಾಡಿದ್ವಿ, ತುಂಬಾ ಸಕ್ಸಸ್ ಆಯಿತು. ಆಮೇಲೆ ನಳ್ಳಿ ಮೂಳೆ ಮಾಡೋಕ್ಕೆ ಬಂದರು. ಆವಾಗ ಸ್ಕ್ರಿಪ್ಟ್ ತೊಗೊಂಬಂದಿದ್ರು, ಜಾಗ ನಮ್ಗೆ ಸಿಗ್ತಾ ಇರಲಿಲ್ಲ ಎಲ್ಲೂ. ಏನಪ್ಪ ಮಾಡೋದು ಅಂದಾಗ, ಬಾಪ ನಮ್ಮ ಮನೇಲೇ ಪ್ರಾಕ್ಟೀಸ್ ಮಾಡೋದು, ಯಾಕೆ ತಲೆ ಕೆಡಿಸ್ಕೊಳ್ಳೋದು. ನಮ್ಮಲ್ಲೇ ಎಷ್ಟೋ ಸತಿ ಚೆನ್ನಾಗಿ ಅದನ್ನು ರಿಹರ್ಸಲ್ ಮಾಡಿ, ಅದು ಅಷ್ಟೇ 1-3 ಟೇಕಲ್ಲೇ ಮಾಡಿದ್ದು. ಅದರಲ್ಲಿ ನಮ್ಮ ತಂಗಿನೂ ಸಿಸ್ಟ್ರು ಮಾಡಿದ್ದಾರೆ ತಂಗಿಯಾಗಿ. ಚೆಲುವಿನ ಚಿತ್ತರ ಪಿಕ್ಚರ್ ಹಾಕೊಂಡು ನೀವೇನೋ ಓಡೋಗ್ಬಿಡ್ತೀರಾ, ಲವ್ನ ಮೈ ಮೇಲೆ ಇಟ್ಕೊಂಡು ಬಾಧೆ ಪಡೋರು ನಾವು ಅಂತ ಹೇಳ್ತಾರಲ್ಲ, ಅದು ನನ್ನ ತಂಗಿನೇ. ನಳ್ಳಿ ಮೂಳೆಯಲ್ಲಿ 10-20ಕ್ಕೆಲ್ಲ ಹೋಗಬೇಡ, 500,000ಕ್ಕೆ ಹೋಗು, ಒಳ್ಳೆ ದುಡ್ಡು ಆಯ್ತದೆ ಅಂತ. ಲೋಫರ್ ನನ್ನ ಮಗನೇ, ಅದು ನಾನು ಹೇಳಿದ್ದು ಟೈಮು ಕಳ ಅಂತ ಹೇಳ್ತಾಳಲ್ಲ, ಅದು ನಮ್ಮ ಸಿಸ್ಟರೇ ಲತಾ ಅಂತ. ಓಕೆ, ಗಿಲ್ಲಿ ನಟ ಹೆಂಗಿದ್ರು ಸೆಟ್ಟಲ್ಲೆಲ್ಲ ಅಂತ? ತುಂಬ ಚೆನ್ನಾಗಿ ಒಂದು ಫ್ರೆಂಡ್ಲಾಗೇನೆ. ಅದು ಇವ್ರು ಇದಕ್ಕೆ ಹೋಗ್ತಾರೆ ಅಂತ ಗೊತ್ತಿಲ್ಲ. ಮೊನ್ನೆ ಅಷ್ಟು ನಮ್ಮ ಕ್ಲಾಸಿಗೆ ಬಂದೋಗಿದ್ದಾರೆ, ಬಟ್ ಬಿಗ್ ಬಾಸ್ಗೆ ಹೋಗ್ತೀನಿ ಅಂತ ಗೊತ್ತಿಲ್ಲ. ಎಲ್ಲ ರಿವ್ಯೂ ದೇವ್ರೆ ಬಂದೋದ್ರು. ನಾವು ಹತ್ತಿರದಿಂದ ನೋಡಿದ್ವಿ, ಒಂದು ಫೋಟೋ ತೆಗೆಸ್ಕೊಳಕ್ಕಾಗಲಿಲ್ಲ. ಈಗ ಹೆಂಗೆ ಅವ್ರನ್ನ ಮಾತಾಡ್ಸೋದು, ಇವ್ರು ಬರ್ತಾರ ಅಂತ ನನಗೆ. ಅವರಲ್ಲಿ ಗೆದ್ದಿದ್ದಾರೆ, ಸುಳ್ಳು ಹೇಳ್ತಾ ಇಲ್ಲ. ನನಗೆ ಒಂದು 10-15 ಜನ ಕಂಗ್ರ್ಯಾಚುಲೇಷನ್ ಮೇಡಮ್ ನನಗೆ ಹೇಳಿದ್ರು. ಅಯ್ಯೋ ಪಾಪ, ಅವ್ರು ಗೆದ್ದಿರೋದು ನನಗೆ ಯಾಕೆ ಮೇಡಮ್ ನೀವು ಈ ಥರ ಹೇಳ್ತಿದ್ದೀರಾ ಸಾರ್ ಮೇಡಮ್ ಅಂದರೆ, ಇಲ್ಲ ನೀವು ನಿಮ್ಮದು ಅವ್ರದ್ದು ಆನ್ಲೈನ್ ಲವ್ ಸ್ಟೋರಿ ಆಗಿರ್ಬೋದು, ಮತ್ತು ರಾಂಗ್ ಸೈಡ್ ರಂಗನಾಥ, ನಳ್ಳಿ ಮೂಳೆ ಇವೆಲ್ಲ ಸಖತ್ತಾಗಿ ಓಡಿದೆ ಅಲ್ವಾ, ನಿಮಗೆ ಚೆನ್ನಾಗಿ ಚಿರಪರಿಚಿರ್ತಾರೆ, ನಮ್ಮ ಕಡೆಯಿಂದ ಅವ್ರಿಗೊಂದು ವಿಷಯ ಹೇಳ್ಬಿಡಿ ಅಂತ. ನನಗೂ ಭಾಳ ಸಂತೋಷ ಆಯಿತು. ಎಷ್ಟು ಹಾರ್ಡ್ ವರ್ಕ್ ಮಾತ್ರ. ಅವರು ಸೆಟ್ ವರ್ಕ್ ಎಲ್ಲ ಮಾಡ್ತಾಯಿದ್ರಂತೆ, ಅವರಿಂದ ನನಗೂ ತುಂಬ ಒಂದು 3-4 ಸಿನಿಮಾಗಳು ಸಿಕ್ಕಿದೆ. ಈಗ ಇವತ್ತು ರಿಲೀಸ್ ಆಗೋಂಥ ಸಿನಿಮಾ ನಾಳೆ ಸರ್ಕಾರಿ ಶಾಲೆ ಹೆಚ್ಚೇಟೆ ಅಂತೇಳಿ ಒಂದು ಸಿನಿಮಾ ರಿಲೀಸ್ ಆಗ್ತದೆ. ಅವರು ಮಾಡಿದ್ದಾರೆ, ನಾನು ಮಾಡಿದ್ದೀನಿ. ಅದೇ ಜೊತೆಯಲ್ಲೇ ತೆರೆ ಹಂಚ್ಕೊಂಡಿದ್ದೀರಿ? ಹೌದು, ಅಂದರೆ ಕಾಂಬಿನೇಷನ್ ಇರಲ್ಲ. ಈಗ ಶಬಾಷ್ ಅಂತ ಒಂದು ಮೂವಿ ಮಾಡಿದ್ದಾರೆ, ಅದರಲ್ಲಿ ನಾನು ನಮ್ಮ ಸಿಸ್ಟರು ಗಿಲ್ಲಿ ನಟ ಅವರು 3 ಜನ ಇದ್ದೀವಿ. ಒಂದು ಸೀನಲ್ಲೇ ಬರ್ತೀವಿ. ಸೇಮ್ ಅದೇ ಕಾನ್ಸೆಪ್ಟ್. ಅವರು ಯೂಟ್ಯೂಬ್ಗೆ ಚಾನಲ್ ಎತ್ಕೊಂಡ್ಬರೋದು, ಲಾಕ್ಡೌನ್ ಟೈಮು ಆ ಥರ. ಅದು ಮೋಸ್ಟ್ಲಿ ಬೇಗ ರಿಲೀಸ್ ಮಾಡ್ತಾರೆ ಅನ್ಕೋತೀನಿ. ಇವಾಗ ಏನಂದರೆ ಬಡವರ ಮಕ್ಕಳು ಬೆಳಿಬೇಕು, ಅದೊಂದು ಸೋಷಿಯಲ್ ಮೀಡಿಯಾದಲ್ಲಿ ಜಾಸ್ತಿ ಟಾಕ್ ನಡೀತಾ ಇದೆ. ನೀವು ಅವ್ರನ್ನ ಹತ್ರದಿಂದ ನೋಡಿದ್ದೀರಾ, ಅವರು ಹೆಂಗೆ, ಯಾವ ಥರ ಮನುಷ್ಯ ಅಂತ? ಗಿಲ್ಲಿ ನಟ ಅವರೆಲ್ಲ ಹೆಂಗಿರ್ತಿದ್ರು? ಅದೇ ನಮ್ಮ ಜೊತೆ ಚೆನ್ನಾಗಿ. ಯಾಕಂದ್ರೆ ಬಿಗ್ ಬಾಸ್ ಮನೆ ಒಳಗಡೆ ಅವ್ರು ಇದ್ದಿದ್ದಕ್ಕೂ ಹೊರಗಡೆ ಇರೋದಕ್ಕೆ ಏನಾದ್ರು ವ್ಯತ್ಯಾಸ ಇದೆಯಾ, ಅಥವಾ ಹಂಗೆ ಇದ್ರಾ ಹೆಂಗೆ? ಏನಿಲ್ಲ, ನ್ಯಾಚುರಲ್. ಒಂದು ಆ ಥರ ಮಾಡ್ಬೇಕು, ಈ ಥರ ಮತ್ತು ಐಡಿಯಾ ಗೀಡೆ ಏನೂ ಇಲ್ಲ. ಓಕೆ ರೆಡಿನಾ, ರೆಡಿ, ಓಕೆನಾ, ಓಕೆ, ಆ ಥರನೇ. ಆ ಥರ ಒಳಗಡೆ ಒಂದೇನೋ ಇಟ್ಕೊಂಡು ಅಲ್ಲಿ ಬೂಸ್ಟ್ ಮಾಡಬೇಕು, ಇಲ್ಲಿ ಈ ಥರ ಸಿಂಪಲಾಗಿರಬೇಕು ಅನ್ನೋದೇನು ನಮಗೆ ಕಂಡು ಬಂದಿಲ್ಲ. ಅವ್ರ ಜೊತೆ ಈಗ 3 ಪ್ರಾಜೆಕ್ಟ್ ಮಾಡಿದ್ದೀವಿ, ಅದು ತುಂಬಾ ಚೆನ್ನಾಗಿದೆ. ಮತ್ತು ಅದಾದ ನಂತರ ನಮ್ಮ ಕ್ಲಾಸಿಗೆ 3-4 ಸಲ ಬಂದಿದ್ದಾರೆ ಅವರು. ನಾನು ಹೋದ ವರ್ಷ ಆಚೆ ವರ್ಷ ನನ್ನ ಬರ್ಡೇಗೆ ನಾನು ಮೈಸೂರಿಗೆ ಹೋಗಿದ್ದೆ. ಅವ್ರು ಬಂದು ಕ್ಲಾಸಲ್ಲಿ ಕೂತ್ಕೊಂಡು ಮಾತಾಡ್ಕೊಂಡು, ಯಾಕೆ ಅಕ್ಕ ಬಂದಿಲ್ವಾ ಅಂತ. ಇಲ್ಲಿ ಪಕ್ಕದಲ್ಲಿ ಇನ್ನೊಂದು ಕ್ಲಾಸಿಗೆ ಬರ್ತಾರೆ, ಹಂಗಾಗಿ ನಮ್ಮದು ಹತ್ರ ಅಲ್ವಾ ಅಂತೇಳಿ ಬಂದು ಮಾತಾಡ್ಸ್ಕೊಂಡು ಹೋಗಿದ್ದಾರೆ. ಈ ಘಟನೆ ನನ್ನ ಜೀವನದಲ್ಲಿ ನಡಿಲೇಬಾರ್ದಿತ್ತು ಅನ್ನೋದಾದರೆ ನಿಮ್ಮ ಜೀವನದಲ್ಲಿ ಆ ಥರ ಘಟನೆ ನಡೆದಿದೆಯಾ ಅಂತ? ಆಗಬಾರ್ದಾಗಿತ್ತು ಅಂದರೆ ನಾನು ಜಾಸ್ತಿ ಓದಲಿಲ್ಲ, ಅದು ಒಂದು ಬೇಜಾರು ಮನಸ್ಸಿಗಿದೆ. ನಾನು ಚೆನ್ನಾಗಿ ಓದಬೇಕಾಗಿತ್ತು ಅನ್ನೋದು ಒಂದು ಮನಸ್ಸಲ್ಲಿ ನೋವಿದೆ. ಇಲ್ಲಿ ಆದರೂ ಪರವಾಗಿಲ್ಲ, ಇವಾಗೆಲ್ಲ ಓದ್ಕೊಂಡು ಹಿಂಗೆ ಬರ್ತಾ ಇದ್ದೀನಿ. ಅದು ನಿಮ್ಮ ಜೀವನದಲ್ಲಿ ಮೈನಸ್ ಅಂತ, ಎಜುಕೇಶನ್ ಅನ್ನೋದು ಮೈನಸ್ ಅದೊಂದು. ಏನಾದರೂ ಅದರಿಂದ ಯಾವ ಥರ ಅನಿಸಿದ್ಯಾ, ಓದಬೇಕಿತ್ತು ನಾನು ಜಾಸ್ತಿ? ಇಲ್ಲ, ಅದು ತುಂಬ ನೋವಾಗುತ್ತೆ. ಕೆಲವೊಂದು ಕಡೆ ನಾವು ಬ್ಯಾಂಕ್ ಹೋಗಿರ್ತೀವಿ, ಕೆಲವೊಂದು ಕಡೆ ನಾವು ಈಗ ನೋಡಿ ದೊಡ್ಡ ಡೈರೆಕ್ಟ್ರುಗಳು ದೊಡ್ಡ ಇರಿದಾಗ ಡೈಲಾಗ್ ಕೊಡೋ ಫಸ್ಟ್ ಅವ್ರಿಗೆ ಅಂತಾರೆ. ಸೊ ಫಸ್ಟು ಡೈಲಾಗ್ ಕೊಟ್ಟಾಗ ನಾವು ತಲೆ ತೊಗೊಂಬಿಟ್ಟಿರ್ತೀವಿ. ನನಗೆ ಒಂದ್ಸಲ ಅವ್ರು ಹೇಳಬೇಕು ಡೈಲಾಗು ಹೀಗೆ ಅಂತ, ಆವಾಗ ನಾನು ಅದಕ್ಕೆ ರೆಡಿ ಇರ್ತೀನಿ. ಈಗ ಬೇರೆ ದೊಡ್ಡ ಆರ್ಟಿಸ್ಟ್ ಇರ್ತಾರೆ ನೋಡಿ, ಅವ್ರು ಈಗ ನೋಡಿ ಉದಾಹರಣೆಗೆ ನಾವು ಪುಟ್ಟಕ್ಕನ ಮಕ್ಕಳು ಸೀರಿಯಲ್ಲು, ಉಮಾಶ್ರೀ ಮೇಡಮ್ ಅವ್ರ ಕಾಂಬಿನೇಷನ್ನು. ಅವ್ರ ಟೈಮ್ ಯಾವ ಥರ ಇರುತ್ತೆ ಅಂದರೆ, ಸೊ ಅವರು ಬಂದ ತಕ್ಷಣ ಹೇಳ್ಬಿಡ್ತಾರೆ, ನಾನು 5 ಗಂಟೆಗೆ ಹೋಗ್ಬೇಕಪ್ಪ ಅಂತ. 5 ಗಂಟೆ ಅಷ್ಟೊತ್ತಿಗೆ ಅವರು ಡೈರೆಕ್ಟ್ರು ಏನು ಸ್ಕ್ರಿಪ್ಟ್ ರೆಡಿ ಮಾಡ್ಕೊಂಡಿರ್ತಾರೆ, ಸೊ ಅದನ್ನು ಅಷ್ಟೇ ಡೈರೆಕ್ಟ್ರ್ ಏನು ಅಂದ್ಕೊಟ್ಟಿರ್ತಾರೆ ಅದು ವರ್ಕ್ ಆಗಬೇಕು. ಅಲ್ಲಿ ನಾವೇನಾದರೂ ಏನಾದರೂ ಸೈಕಲ್ ಹೊಡೆದಾಗ ಆವಾಗ ಒಂಥರ ಅವರು ಸ್ವಲ್ಪ ಆ ಕಡೆ ಈ ಕಡೆ ಅಂದ್ಬಿಟ್ರೆ ನಮಗಿಲ್ಲಿ ಕುದಿತಾ ಇರುತ್ತೆ, ಅಯ್ಯೋ ನಾನು ತಪ್ಪು ಮಾಡಿಬಿಟ್ಟೆ, ಅಯ್ಯೋ ದೇವ್ರೆ, ಈ ಸೀರಿಯಲ್ ನಾನು ಒಪ್ಕೊಳ್ಳೇಬಾರ್ದಾಗಿತ್ತು ಅಂದ್ಕೊಳ್ಳೋದು ಮನಸ್ಸಲ್ಲಿ. ಏನು ಮಾಡೋದು? ಅದರಲ್ಲೂ ನನಗೆ ಇನ್ನೊಂದಾಯಿತು ಅಂದರೆ ಚಂದ್ರಚಕೋರಿ ಸಿನಿಮಾ,
ಅದರಲ್ಲಿ ಎಸ್ ನಾರಾಯಣ ಸರ್ ಅವರು ಮುರಳಿ ಸರ್ ಅವ್ರಿಗೆ ಅವ್ರ ಸೀನ್ ಬಂದ ತಕ್ಷಣ ಹೇಳೋರು, ನಿನ್ನ ಸೀನ್ ಬಂದುಬಿಡ್ತಾ ಅನ್ನೋರು. ನಾನು ಅಂಥ ದೊಡ್ಡ ಕಲಾವಿದರಿಗೆ ಹಿಂಗೆ ಅಂತಾರಲ್ಲ, ನಾವು ಹೆಂಗೆ ಕಲಿಯೋದು ಅಂತ ಇದು ಮಾಡ್ತೀವಿ. ಅವಾಗ ಭಾಸ್ಕರ್ ಅಷ್ಟೇ ಡೈರೆಕ್ಟರ್ ಒಂದು ಡೈಲಾಗ್ ಕೊಟ್ಟರು, ಹೇಳ್ತೀನಮ್ಮ ಅಂತ. ಸರ್ ಹೇಳ್ತೀನಿ ಅಂತಂದೆ. ಅದು ಅವತ್ತು ನನ್ನ ಅದೃಷ್ಟಕ್ಕೆ ಏನಾಯಿತು, ಸಿನಿಮಾ ಅವತ್ತು ಆಗಲಿಲ್ಲ, ನಡೀಲಿಲ್ಲ, ನಮ್ಮ ಸೀನ್ ಬರಲ್ಲ. ತಗೋ ನಾನು ನೈಟೆಲ್ಲ ಡೈಲಾಗ್ ಪ್ರಾಕ್ಟೀಸ್ ಮಾಡಿದ್ದು ಬೆಳಗ್ಗೆನೇ ಅದು ಅವ್ರು ಕನ್ನಡ ಮತ್ತು ತಮಿಳು 2 ಮಾಡ್ತಾಯಿದ್ರು, ತೆಲುಗು 3 ಪಿಕ್ಚರ್ ಚಂದ್ರಚಕೋರಿ. ಬೆಳಗ್ಗೆ ಎದ್ದ ತಕ್ಷಣ ಡೈಲಾಗ್ ರೆಡಿದೇನಮ್ಮ ಅಂದರು. ಸರ್ ರೆಡಿ ಅಂತ ಅಂದೆ. ಬಾಮ ಡೈಲಾಗ್ ಹೇಳು. ರೆಡಿ ಟಕ ಅಂತ ಹೇಳ್ಬಿಟ್ಟೆ. ಕಟ್ ಆಯ್ತಾ? ತಮಿಳಲ್ಲಿ ತೊಗೊಳಮ್ಮ ಡೈಲಾಗು ಅಂದರು. ಇಲ್ಲ ಸರ್, ನಾನು ಓನ್ಲಿ ಕನ್ನಡ ಸರ್, ನನಗೆ ಬಲ್ಲಿ ಭಯ ಒಳಗಡೆ ಐತೆ, ನನಗೆ ಹೇಳೋಕ್ಕೂ ಬಂದಿಲ್ಲ, ಏನೋ ಒಂದು ಧೈರ್ಯ. ಆಯಿತು ಸರ್, ನಾನು ತಮಿಳು ತೆಲುಗೆಲ್ಲ ಬರಲ್ಲ ಸರ್, ಓನ್ಲಿ ಕನ್ನಡ. ಹೌದಾ, ಬೇಡಮ್ಮ ಬೇರೆ ಕೈಲಿ ಮಾಡಿಸ್ಬಿಟ್ರು. ಆವಾಗ ಮನೆಗೆ ಬಂದ್ಬಿಟ್ಟು, ಅಪ್ಪ ಸದ್ಯ ಇಷ್ಟು ಡೈಲಾಗ್ ಹೇಳಿದ ನಾನು, ಅಪ್ಪ ಎಷ್ಟು ಖುಷಿನೋ. ಮ್ಯಾಮ್, ಇವಾಗ ಸಿಕ್ಕಾಪಟ್ಟೆ ಜನ ನಿಮ್ಮನ್ನ ಜೂನಿಯರ್ ಮಾಲಾಶ್ರೀ ಅಂತಲೇ ಕರೀತಾರೆ. ಯಾಕೆ ಕರೀತಾರೆ ಅಂತ? ಜಗ್ಗು ಜಾದುಗರ್ ಅಂತ ಒಬ್ಬರಿದ್ರು, ಅವರು ಧಾರಾವಾಹಿಲೆಲ್ಲ ಮಾಡ್ತಾಯಿದ್ರು. ಸೊ ಅವರು ಮ್ಯೂಸಿಕ್ ಮಾಡೋರು, ಅವರು ಮ್ಯಾಜಿಕ್ ಶೋ ಮಾಡೋರು. ಒಂದು ದಿನ ಉತ್ತರ ಕರ್ನಾಟಕ ಕರ್ಕೊಂಡು ಹೋಗಿರ್ತಾರೆ. ಅಲ್ಲಿ ಜೂನಿಯರ್ ಶಿವರಾಜ್ ಕುಮಾರ್ ಬಂದಿರ್ತಾರೆ. ಅವ್ರ ಹೆಸರು ಮೋಸ್ಟ್ಲಿ ಅಲ್ಲಾ ಬಸ್ತಿ ಅಂತ ಇದೆ ಅವ್ರ ಹೆಸರು. ನಾನು ಅವರು ಅಸ್ಟೆಂಟಾಗಿ ಹೋಗಿರ್ತೀನಿ, ಏನದು ಮ್ಯಾಜಿಕ್ ಜೊತೆಗೆ. ಅವ್ರು ನನ್ನ ನೋಡಿಬಿಟ್ಟು, ಮೇಡಮ್ ನೀವು ಒಂದು ಸೈಡಿಂದ ಮಾಲಾಶ್ರೀ ಥರನೇ ಕಾಣ್ತೀರಾ, ನೀವು ಯಾಕೆ ಸುಮ್ಮನೆ ಟ್ರೈ ಮಾಡಬಾರ್ದು ಅಂತ. ಅಯ್ಯಪ್ಪ, ಮಾಲಾಶ್ರೀ ಮೇಡಮ್ ಅವರ ಹಿಂಗೆ ಇಲ್ಲ ನೀವು ಹೋಗಿ ಟ್ರೈ ಮಾಡಿ ನೋಡೋಣ ಅಂತ ಅವ್ರು ನನಗೆ ಹೇಳ್ತಾರೆ. ಅದೇ ಥರ ನಾನು ಮನೆಗೆ ಬಂದು ಬಟ್ಟೆ ಸ್ಟಿಚ್ ಮಾಡ್ಕೋತೀನಿ. ಅದು ಮಾಲಾಶ್ರೀ ಮೇಡಮ್ ಅವರು ಆಕಾಶದಾಗ ಯಾರು ಮಾಯಗಾರನು ಸಾಂಗಿಗೆ ಡ್ರೆಸ್ ಹಾಕಿರ್ತಾರಲ್ಲ, ಆ ಥರನೇ ಮನೆಯಲ್ಲೇ ಕೂತ್ಕೊಂಡು ಬೇಗ ಬಂದು ಪ್ರಿಪೇರ್ ಮಾಡಿಬಿಟ್ಟು ನಾನು ಜಗ್ಗುದ ಸರ್ಗೆ ಹೇಳ್ತೀನಿ, ಸರ್ ಈ ಥರ ನಾನು ಆಕಾಶದಾಗ ಯಾರು ಮಾಯಗಾರನು ನಾನು ಡ್ಯಾನ್ಸ್ ಆಡ್ತೀನಿ ಅಂತ. ಆಯಿತು ಮಾಡಮ್ಮ, ಆಗ ನಮ್ಮದೇ ಕಾರ್ಯಕ್ರಮ ಇರುತ್ತಲ್ಲ. ಸೊ ಅವರೆಲ್ಲ ಅವಾಗ ಸ್ಟೇಜ್ ಶೋ ತುಂಬ ಕೊಡ್ತಾಯಿದ್ರು. ಮಾಡಮ್ಮ ಅಂತ ಹೇಳ್ತಾರೆ. ನಾನು ಒಂದು ಮಾಡ್ತೀನಿ, ಅದು ಸಕ್ಸಸ್ ಆಗುತ್ತೆ. ಆಮೇಲೆ ಜಟಕಾ ಕುದುರೆ ಹತ್ತಿ ಪೇಟೆಗೆ ಹೋಗೋಣ, ಅದನ್ನು ಟ್ರೈ ಮಾಡಿದೆ, ಅದನ್ನು ಓಕೆ ಆಯಿತು. ಅಲ್ಲಿಂದ ನನಗೆ ಜೂನಿಯರ್ ಮಾಲಾಶ್ರೀ ಅಂತ ಅದೊಂದು ಹೆಸರು ಇಲ್ಲಿವರೆಗೂ ಹೇಳ್ಕೊಂಡು ಬಂದ್ಬಿಡ್ತು. ಮ್ಯಾಮ್, ಒಂದು ಸಾಂಗ್ ಹಾಡ್ತೀರಾ? ನೀವು ಕರೋಕೆ ಪ್ರಾಕ್ಟೀಸ್ ಮಾಡ್ತಾ ಇರ್ತೀರಲ್ಲ, ಸೊ ನಮಗೋಸ್ಕರ ಒಂದು ಸಾಂಗ್ ಹಾಡ್ತೀರಾ? ಕಣ್ಣಲ್ಲಿ ಜ್ಯೋತಿ ತಂದವನು ನೀನೇ, ನನ್ನಲ್ಲಿ ಪ್ರೀತಿ ತಂದವನು ನೀನೇ, ನನ್ನ ಬಾಳ ಗೀತೆಯಲ್ಲಿ ನಲ್ಲ ಪಲ್ಲವಿ ನೀನೇ ಎನ್ನುತ್ತಿದೆ ಈ ಹೃದಯ, ಪ್ರೀತಿಸುವ ಬಾಯಿನಿಯ, ಕಣ್ಣಲ್ಲಿ ಜ್ಯೋತಿ ತಂದವನು ನೀನೇ. ಮುಂದೆ ಡೈರೆಕ್ಷನ್ ಮಾಡೋ ಪ್ಲ್ಯಾನಲ್ಲಿ ಇದ್ದೀರಾ? ಡೈರೆಕ್ಷನ್ ಅಂತ ಇಲ್ಲ, ನಾನು ಕತೆ ಬರಿಬೇಕಾದ್ರೆ ಹಿಂಗೆ ಬರಬೇಕು ಅಂತ ನಾನೊಂದು ಬರೆಯೋ ಒಂದು ಅಭ್ಯಾಸ ಇದೆ. ಮುಂಚೆ ಎಲ್ಲ ಬರೆಯೋದಂದರೆ ನನಗೂ ತುಂಬ ಹುಚ್ಚು. ಬಟ್ ನಾನು ಹೊತ್ತಕ್ಷರಗಳನ್ನ ಎಲ್ಲೆಲ್ಲಿ ತಪ್ಪು ಮಾಡಿಬಿಡ್ತೀನಿ ಅಂದ್ಬಿಟ್ಟು ಇನ್ಯಾರನ್ನೋ ಇಟ್ಕೊಳಕ್ಕೆ ಹೋಗ್ತೀನಿ, ಬರ್ಸೋಣ ಮಾಡೋಣ ಅಂತ. ಅಷ್ಟೊತ್ತಿಗೆ ಅವರಲ್ಲಿ ಕಾಪಿ ಹೊಡೆದ್ಬಿಟ್ಟಿರ್ತಾರೆ. ಅದಕ್ಕೆ ಈ ಸಲ ಯಾರನ್ನೂ ಏನೋ ಬರೆಯೋದಕ್ಕೆ ಇಟ್ಕೊಳ್ಳೋದಂತೆ ನಾವೇ ಒಂದು ಟ್ರೈ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ. ಓಕೆ, ಥ್ಯಾಂಕ್ ಯು ಸೋ ಮಚ್. ನಿಮ್ಮ ಬ್ಯುಸಿ ಶೆಡ್ಯೂಲಲ್ಲಿ ನಮಗೋಸ್ಕರ ಒಂದು ಸ್ವಲ್ಪ ಟೈಮ್ ಕೊಟ್ಟು ಇವತ್ತು ಸಂದರ್ಶನ ಮಾಡೋ ಥರ ಆಯಿತು. ನಿಮ್ಮ ಮುಂದೆ ಎಲ್ಲ ಪ್ರಾಜೆಕ್ಟ್ಸ್ಗಳಿಗೆ ಒಳ್ಳೆಯದಾಗಲಿ ಅಂತ ಕೇಳ್ಕೊತೀನಿ. ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು. ಎಸ್, ಇದಿಷ್ಟು ಮೈಸೂರು ಮಂಜುಳಾ ಅವರ ಸಂದರ್ಶನ ಆಗಿತ್ತು. ನೋಡ್ತಾ ಇರಿ ಕರ್ನಾಟಕ ನ್ಯೂಸ್ ಬೀಟ್, ನ್ಯಾಯ ನಮ್ಮೊಂದಿಗೆ, ನಾವು ನಿಮ್ಮೊಂದಿಗೆ.